ಕನಕಪುರ ಮಳಗಾಳು ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಉಗ್ರಾಣ ಕಟ್ಟಡವನ್ನು ವಿಧಾನ ಪರಿಷತ್ ಸದಸ್ಯರು ಹಾಗೂ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಾದ ಎಸ್ ರವಿ ಅವರು ಉದ್ಘಾಟಿಸಿದರು. ನಂತರ ಮಳಗಾಳು ಪರಿಸರ ಪ್ರೇಮಿಗಳ ಸಂಘದಿಂದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಸಸಿ ನೆಡುವ ಕಾರ್ಯಕ್ರಮ ನೆರವೇರಿಸಿದರು. ನಂತರ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಮತ್ತು ಬ್ಯಾಗ್ ವಿತರಣೆ ಮಾಡಲಾಯಿತು. ನಂತರ ಎಸ್ ರವಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ವೆಂಕಟೇಶ್, ಬಮೂಲ್ ಉಪವ್ಯವಸ್ಥಾಪಕರಾದ ಟಿಸಿ ಪ್ರಕಾಶ್, ವಿಸ್ತರಣಾಧಿಕಾರಿ ನೇತ್ರಾವತಿ, ನಗರಸಭೆ ಸದಸ್ಯರಾದ ಕಾಂತರಾಜು, ಸಂಘದ ನಿರ್ದೇಶಕರುಗಳು ಮತ್ತು ಪರಿಸರ ಪ್ರೇಮಿ ಮರ್ಸಪ್ಪ ರವಿ ಹಾಗೂ ಹಾಲು ಉತ್ಪಾದಕರು ಮತ್ತು ಸಂಘದ ಸದಸ್ಯರು ಭಾಗವಹಿಸಿದ್ದರು. ಈ ಸಮಾರಂಭದ ಉದ್ಘಾಟನೆ ನೆರವೇರಿಸಿರುವ ವಿಧಾನ ಪರಿಷತ್ ಸದಸ್ಯರಾದ ಎಸ್ ರವಿಯಣ್ಣನವರೇ ಮತ್ತು ವೇದಿಕೆ ಮೇಲಿರುವ ಆಡಳಿತ ಮಂಡಳಿ ಎಲ್ಲ ಸದಸ್ಯರೇ ಮತ್ತು ಅಧಿಕಾರಿ ಮಿತ್ರರೇ ಮತ್ತು ಸಂಘದ ಗೌರವಿತ ಸದಸ್ಯರೇ, ಈ ಸಂಘ 29/6/1980 ಶುರುವಾಯಿತು. ಒಂದು ದಿನಕ್ಕೆ 9 ಲೀಟ್ರು 9.5 ಲೀಟ್ರು ಹಾಲು ಬರ್ತಾಯಿತ್ತು. ಅವಾಗ ಒಟ್ಟು ಸದಸ್ಯರ ಸಂಖ್ಯೆ 221 ಸದಸ್ಯರಿದ್ದರು. ಈಗ ಪ್ರಸ್ತುತ ಸದಸ್ಯರು 123 ಜನ ಸದಸ್ಯರಿದ್ದಾರೆ. ಅವಾಗ 9.5 ಲೀಟ್ರು ದಿನ ಹಾಲು ಬರ್ತಾಯಿತ್ತು. ಈಗ ಪ್ರಸ್ತುತ ಹಾಲು 908 ಲೀಟ್ರು ಹಾಲಾಗಿದೆ. ಅದು ನಮ್ಮ ಡೈರಿಲಿ ಇವತ್ತು ಒಂದು ದಿನಕ್ಕೆ ಶೇಖರಣೆ ಆಗ್ತಾ ಇರುವಂಥ ಹಾಲು. ನಾವು ಪ್ರತಿ ತಿಂಗಳು ಒಂದು ತಿಂಗಳಿಗೆ ಈಗಾಗಲೇ ಪ್ರೆಸೆಂಟು 10,07,422 ಇದು ರೈತರಿಗೆ ಬಟಾವಣೆ ಮಾಡ್ತಾ ಇದ್ದೀವಿ. ಈ ನಮ್ಮ ಸಂಘದಿಂದ ಬೊಮ್ಮಲ್ ಟ್ರಸ್ಟ್ ವತಿಯಿಂದ 5 ಜನಕ್ಕೆ ಮರಣ ಇದನ್ನ ಕೊಟ್ಟಿದ್ದೀವಿ. 10 ಜನಕ್ಕೆ ಪ್ರತಿಭಾ ಪುರಸ್ಕಾರ ಕೊಟ್ಟಿದ್ದೀವಿ. ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿಗಳಿಗೆ 10 ಜನಕ್ಕೆ. ಟ್ರಸ್ಟ್ ವತಿಯಿಂದ ಮರಣ ಪರಿಹಾರ 5 ಜನಕ್ಕೆ ಕೊಟ್ಟಿದ್ದೀವಿ. ಒಂದೊಂದು ಲಕ್ಷ ಮಾಮೂಲಿ ವರ್ಷ ಮಾಮೂಲಿ ನಾವು ಪ್ರತಿಭಾ ಪುರಸ್ಕಾರ ಮತ್ತು ಯಾರು ಹಾಲು ಜಾಸ್ತಿ ಆಗ್ತಾರೆ ಅವರಿಗೆ 5 ಜನಕ್ಕೆ ಪ್ರತಿಭಾ ಪುರಸ್ಕಾರ ನಮ್ಮ ಸಂಘದಿಂದ ಕೊಡ್ತಾ ಇದ್ದೀವಿ. ಮತ್ತು ಇವಾಗ ಈ ಬಿಲ್ಡಿಂಗ್ ಕಟ್ಟಬೇಕಾಗಿರೋಂದ್ರೆ ನಾನು ಫಸ್ಟ್ ಅಧ್ಯಕ್ಷ ಆದಾಗ ಮೊದಲನೇ ಜನರಲ್ ಬಾಡಿ ಮೀಟಿಂಗ್ಗೆ ರವಿಯಣ್ಣ ಅವ್ರು ಬಂದರು. ಅವಾಗ ರವಿಯಣ್ಣ ಅವ್ರಿಗೆ ಒಂದು ಬಿಲ್ಡಿಂಗ್ ಕಟ್ಟಬೇಕು, ಸ್ಪೀಡ್ಸ್ ಹಾಕೊಳ್ಳೋಕ್ಕೆ ಜಾಗ ಇಲ್ಲ ನಮಗೆ ಅಂತ ಹೇಳಿದೆ. ಆಯಿತು, ನನ್ನ ಅನುದಾನದಿಂದ ಹಣ ಬಿಡುಗಡೆ ಮಾಡ್ತೀನಪ್ಪ ಅಂತ ಹೇಳಿದ್ರು. ಅದ್ರ ಜೊತೆಗೆ ನಮ್ಮ ಧರ್ಮಸ್ಥಳದವರು ಅವರು ಅನುದಾನ ಕೊಟ್ಟರು. ಬೊಮ್ಮಲ್ ಟ್ರಸ್ಟ್ ಬೊಮ್ಮಲಿಂದ ಅವರು ಅನುದಾನ ಕೊಟ್ಟರು. ಒಟ್ಟು ಎಲ್ಲರ ಸಹಕಾರದಿಂದ ಈ ಒಂದು ಉಗ್ರಾಣ ಕಟ್ಟಿದ್ವಿ. ಬೊಮ್ಮಲ್ ಟ್ರಸ್ಟಿಂದ 3.5 ಲಕ್ಷ ಕೊಟ್ಟಿದ್ದಾರೆ. MLC ರವಿಯಣ್ಣ ಅವರು ಇದರಿಂದ 5 ಲಕ್ಷ ಕೊಟ್ಟಿದ್ದಾರೆ. 5 ಲಕ್ಷ 1 ಲಕ್ಷ ಬರೋದು 5 ಲಕ್ಷ GST 4 ಲಕ್ಷ ಬರ್ತದೆ. ಧರ್ಮಸ್ಥಳದವರು 2 ಲಕ್ಷ ಕೊಟ್ಟಿದ್ದಾರೆ. ಬೊಮ್ಮಲಿಂದ 3.5 ಲಕ್ಷ. ಇದುವರೆಗೂ ಯಾವುದೇ ಅಮೌಂಟು ನಮಗೆ ರವಿಯಣ್ಣ ಅವ್ರ ಅನುದಾನದಲ್ಲಿ 9.5 ಲಕ್ಷ ಬಂದದ. 9.5 4 ಲಕ್ಷ ಬಂದದ. ಮಿಕ್ಕಿದ್ದು ಬರಬೇಕು. ನಾವು ಕೈಯಿಂದ ಮಾಡಿದ್ದೀವಿ. ಸರಿ, ಎಲ್ಲರಿಗೂ ನಮಸ್ಕಾರ. ಪರಿಶ್ರಮದಿಂದ ಒಂದು ಡೈರಿನ ಕಟ್ಟಡ ಬೇಕಾಗಿತ್ತು ಗೋಡನ್ಗೆ. ಅವರು ಎಲ್ಲ ಇಲಾಖೆ ಅಧಿಕಾರಿಗಳನ್ನ ಕಾಡಿಬೇಡಿ ಈ ಸಂಘನ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಅವ್ರಿಗೆ ಜೋರ ಒಂದು ಚಪ್ಪಾಳೆ ಬರಲಿ. ಇದಾದ ನಂತರ 9 ದಿನಕ್ಕೆ 9 ಲೀಟರ್ ಬರ್ತಾಗಿತ್ತು ಅಂತ ಹಾಲು ಈ ದಿನ ಕೈಯಿಂದ ಹಾಕಿರೋ ಅಮೌಂಟ್ ಬೇಗ ಬರಲಿ ಪಾಪ ಅವ್ರಿಗೆ. 9 ಲೀಟ್ರು ಬರ್ತೀವಿ ಅಂತ ದಿನದಲ್ಲಿ ಹಾಲನ್ನ ಇವತ್ತು 908 ಲೀಟರ್ಗೆ ತಂದು ನಿಲ್ಲಿಸಿದ್ದಾರೆ. ಇದಾದ ನಂತರ ನಮ್ಮ ಗ್ರಾಮದ ರೈತರಿಗೆ 10,427 ರೂಪಾಯಿ ಎವರಿ ಮಂತ್ ಬರ್ತಾ ಇದೆ. ಇದು ಸಾಧಾರಣ ಅಮೌಂಟ್ ಅಲ್ಲ. ಈಗ ರೈತರಿಗೆ ಮೇಲು ಆದಾಯ ಬರ್ತಕ್ಕಂಥ ಹೈನುಗಾರಿಕೆ. ಹಾಗಾಗಿ ಆ ಉತ್ಪಾದನೆ ಆಗಲಿ ಭಾಳ ಮುಂಚೂಣಿಲಿದೆ. ಡೈರಿ ಭಾಳ ಚೆನ್ನಾಗಿ ನಡೀತಾ ಇದೆ. ಅವ್ರು ಇನ್ನೂ ಅಭಿವೃದ್ಧಿ ಆಗಲಿ, ಇನ್ನೂ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಲಿ ಅವರು ಅಧ್ಯಕ್ಷರು ಇರೋತನಕ ಅಂತ ಹೇಳ್ತಾ ಅವರಿಗೆ ನಿಮ್ಮೆಲ್ಲರ ಪರ ನಾನು ವಂದನೆ ಅರ್ಪಿಸ್ತಿದ್ದೇನೆ. ಮತ್ತೊಬ್ಬರು ಈಗ ಆದಂಥ ಡಾಕ್ಟರ್ TC ಪ್ರಕಾಶ್, ಬಮೂಲ್ ಉಪವ್ಯವಸ್ಥಾಪಕರು, ಅವರು ಹೈನುಗಾರಿಕೆ ಬಗ್ಗೆ ಡೈರಿ ಬಗ್ಗೆ ಕೆಲವು ಮಾತಾಡಲಿ ಅಂತ ನಿಮ್ಮೆಲ್ಲರ ಪರ ಕೋರ್ತಾ ಇದ್ದೀನಿ. ಏನು ಈ ದಿನ ನಮ್ಮ ಮಳಗಾಲು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನೂತನವಾಗಿ ಒಂದು ಉಗ್ರಾಣವನ್ನು ಈ ದಿನ ನಮ್ಮ ಕನಕಪುರ ತಾಲೂಕಿನ ನಮ್ಮ MLC ರೇವಣ್ಣನವರು ಈ ದಿನ ಉದ್ಘಾಟನೆ ಮಾಡಿದ್ದಾರೆ. ಅದೇ ರೀತಿ ಈ ಒಂದು ಸಭೆಯಲ್ಲಿ ಉಪಸ್ಥಿತ ಎಲ್ಲ ಗಣ್ಯರು ಹಾಗೂ ಅತಿ ಮುಖ್ಯವಾಗಿ ಎಲ್ಲ ಉತ್ಪಾದಕರು ಕೂಡ
ವಂದನೆಯನ್ನು ಕೊಡ್ತಾ, ಏನು ಅಂತಂದರೆ ಈಗ ನಮ್ಮ ತಾಲೂಕಿನಲ್ಲಿ ಒಟ್ಟು 208 ಸಂಘಗಳಿದೆ. ಹಿಂದೆಲ್ಲ ನಮ್ಮ ತಾಲೂಕು ಪೂರ್ತಿ ಸೇರಿಸಿದಾಗ 500 ಅವರೇಜ್ ಲೀಟರ್ ಹಾಲು ಬರ್ತಾ ಇತ್ತು. ಇವತ್ತು ಎಲ್ಲ ಸಂಘಗಳು ಅವರೇಜ್ 800ರಿಂದ 1000 ಲೀಟರ್ವರೆಗೂ ಬರ್ತಾ ಇದೆ ಹಾಲು ಇವಾಗ. ಅದರಲ್ಲೂ ಕೂಡ ನಮ್ಮ ಈ ಮಾಳಗಾಳ ಸಂಘದಲ್ಲಿ ಮೊದಲು ಹೇಳ್ದಂಗೆ ಏನು 800 ಲೀಟರ್ 9 ಲೀಟರ್ ಬರ್ತಾ ಇತ್ತು, ಇವತ್ತು 908 ಲೀಟರ್ ಬರ್ತಾ ಇದೆ. ಅದು ಅತಿ ಮುಖ್ಯವಾಗಿ ಏನಂದರೆ ನಮ್ಮ ರೈತರು ಹೆಚ್ಚಿಗೆ ಹಸುಗಳು ಸಾಕಾಣಿಕೆ ಮಾಡಿ ಹಾಲನ್ನ ಸರಬರಾಜು ಮಾಡ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ಎಲ್ಲರಿಗೂ ಗೊತ್ತಿರ್ಬೋದು, ಈಗ ರೈತರುಗಳಿಗೆ 15 ಒಂದ್ಸರಿ ನಮ್ಮ ಒಕ್ಕೂಟದಿಂದ ಬಿಲ್ಲು, ಹಾಲಿನ ಬಿಲ್ಲು ರೆಗ್ಯುಲರ್ ಬ್ಯಾಂಕ್ಗೆ ಅಕೌಂಟ್ಗೆ ನೇರವಾಗಿ ಬರ್ತಾ ಇದೆ. ಬೇರೆ ಯಾವುದೇ ಒಂದು ಬೆಳೆಗಳು ಬೆಳೆದ್ರೆ ಇರ್ಬೋದು, ತರಕಾರಿಗಳು ಬೆಳೆದ್ರೆ ಇರ್ಬೋದು, ನಿಗದಿತ ದರ ಇರಲ್ಲ, ಸಿಗಲ್ಲ. ನಮ್ಮ ಹಾಲಿನಲ್ಲಿ ಒಂದು ನಿಗದಿತ ಪ್ರಮಾಣದ ದರ ಇರ್ತದೆ. ಅದನ್ನು ನೀವೇನು ಹಾಲು ಹಾಕ್ತೀರಾ ಗುಣಮಟ್ಟದ ಮೇಲೆ ನಿಮ್ಗೆ ಏನಾಗ್ತದೆ, ನಮ್ಮ ಸಂಘದ ಮುಖಾಂತರ ನಿಮಗೆ ಬ್ಯಾಂಕ್ ನಿಮ್ಮ ಖಾತೆ ಒಳಗೆ ಹಾಕಿ 15 ಒಂದ್ಸರಿ ಹಾಕೋದ್ರಿಂದ ನಿಮ್ಮ ರೈತರುಗಳೊಂದು ಅನುಕೂಲ ಆಗ್ತಾ ಇದೆ. ಅದ್ರ ಜೊತೆಗೆ ಗುಣಮಟ್ಟದ ಮೇಲೆ ಕೊಡ್ತಾರಿಂದ ಒಂದು ಲೀಟರ್ ಹಾಲಿಗೆ ನಿಮ್ಮದು ಕನಿಷ್ಠ 3.5 ಫ್ಯಾಟು 8.5 SNF ಅಂತ ಹಾಲಿಗೆ ನಮ್ಮ ಒಕ್ಕೂಟದಿಂದ 35 ರೂಪಾಯಿ ಕೊಡ್ತಾ ಇದ್ದೀವಿ. ಅದು 1 ಪಾಯಿಂಟ್ ಫ್ಯಾಟು ಜಾಸ್ತಿ ಆದಷ್ಟು 23 ಪೈಸೆ ಜಾಸ್ತಿ ಆಗ್ತಾ ಇದೆ. ಇದು ನಿಮ್ಮದು ಸಂಘದಲ್ಲಿ ಅವರೇಜ್ ಗುಣಮಟ್ಟ ಇರೋದು 4.2 ಇದೆ ಅವರೇಜ್. ನಿಮ್ಮದು 36ರಿಂದ 37 ರೂಪಾಯಿ ಬರ್ತದೆ. ಮತ್ತೆ ಜೊತೆಗೆ 5 ರೂಪಾಯಿ ಸರ್ಕಾರ ಪ್ರೋತ್ಸಾಹಧನ ಬರ್ತಾ ಇದೆ. ನಿಮಗೆಲ್ಲ ಗೊತ್ತಿರಬೇಕು ಅದು. ಯಾಕೆಂದರೆ ನಿಮ್ಮದು ಕನಿಷ್ಠ 42-43 ರೂಪಾಯಿ ನಿಮಗೆ 1 ಲೀಟರ್ ಹಾಲಿಗೆ 2 ಸೇರಿ ಬರ್ತಾ ಇರೋದ್ರಿಂದ ನಮ್ಮ ರೈತರುಗಳಿಗೆ ಇದು ಹೈನುಗಾರಿಕೆ ಒಂದು ಅನುಕೂಲವಾಗಿದೆ. ಅದಕ್ಕೆ ಮುಖ್ಯವಾಗಿ ಏನು ಅಂದರೆ ರಾಸುಗಳ ನಿರ್ವಹಣೆ ಚೆನ್ನಾಗಿ ಮಾಡಬೇಕು. ನಾವು ಪ್ರತಿ ಬಾರಿನೂ ನಿಮ್ಮದು ಜನರ ಬಾಡಿ ಮೀಟಿಂಗ್ನಲ್ಲೂ ನಾನು ಎಲ್ಲ ಕಡೆನೂ ಹೇಳ್ಕೊ ಬಂದಿದ್ದೀನಿ, ರಾಸುಗಳು ಯಾವ ರೀತಿ ಸಾಕಾಣಿಕೆ ಮಾಡಬೇಕು, ಸಾಕಾಣಿಕೆ ಮಾಡಿದ್ರೆ ಯಾವ ರೀತಿ ಹಾಲು ಬರ್ತದೆ, ಮತ್ತು ಹಸುಗಳು ಪೋಷಣೆ ಮಾಡಿದ್ರೆ ನಿಮಗೆ ವರ್ಷಕ್ಕೊಂದು ಯಾವ ರೀತಿ ಕರುಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನಾನು ಹಿಂದಿನ ಮಾಹಿತಿ ಕೊಟ್ಟಿದ್ದೀನಿ. ಇವಾಗಲೂ ಕೂಡ ಸ್ವಲ್ಪ ಸಂಕ್ಷಿಪ್ತವಾಗಿ ನಿಮಗೆ ಸ್ವಲ್ಪ ಸಮಯ ಅಭಾವದಿಂದ ಹೇಳ್ತಿದ್ದೀನಿ. ಅದನ್ನು ಸ್ವಲ್ಪ ತಿಳ್ಕೊಂಡು ತಾವುಗಳೆಲ್ಲ ಉತ್ತಮವಾಗಿ ಸಾಕಾಣಿಕೆ ಮಾಡ್ಕೊ ಬರಬೇಕು. ರಾಸುಗಳು ಹಸುಗಳು ಅಂತಲೇ ತಮಗೆಲ್ಲ ಗೊತ್ತಿದೆ, ಮಲ್ಕು ಹಾಕಂಥ ಪ್ರಾಣಿಗಳು. ಮತ್ತು ಜೊತೆಗೆ ಹೊಟ್ಟೆನಲ್ಲಿ ನಮ್ಮ ಮನುಷ್ಯನಿಗೆ 1 ಭಾಗ ಇರಲ್ಲ, ಹಸುಗಳಲ್ಲಿ 4 ಭಾಗ ಹೊಟ್ಟೆ ಇರುತ್ತೆ. ಅದರಲ್ಲಿ ನಾವು ಕೊಡುವಂಥ ಪದಾರ್ಥಗಳು ನಾವೇನು ಅಂತಂದರೆ, ಕೆಲವರು ತಿಂಡಿಗಳು ಕೊಡ್ತಾ ಇರ್ತೀರ, ಕಲಿಸ್ಬಿಟ್ಟು 1 kg 2 kg ಹಾಕಿ 2 ಬಿನ್ಗೆ 3 ಬಿನ್ಗೆ ನೀರು ಕೊಟ್ಟು ಕೊಟ್ಟಾಗ ಏನಾಗುತ್ತೆ, ಹೊಟ್ಟೆನಲ್ಲಿ 3ನೇ ಭಾಗ 4ನೇ ಭಾಗ ಹೋದರೆ ನೀವು ಕೊಡುವಂಥ ತಿಂಡಿ ನಾವೇನು ಹೇಳಿರ್ತೀವಿ ಅದು ಕೊಟ್ಟರು ಕೂಡ ನೀವು 4ನೇ ಭಾಗ ಹೋದರೆ ಬಾಯಿನಲ್ಲಿ ಮಲಕು ಸಿಗೋದಿಲ್ಲ. ಸಿಗದೆ ಹೋದಾಗ ಏನಾಗುತ್ತೆ, ಕೊಡುವಂಥ ತಿಂಡಿನೂ ಕೂಡ ವೇಸ್ಟ್ ಆಗ್ತದೆ. ಅದರಿಂದ ರಾಸುಗಳಿಗೆ ತಿಂಡಿ ಕೊಡುವಾಗ ಗಟ್ಟಿಯಾಗಿ ಅಲ್ಲೇ ಕಲಸಿ ಅಲ್ಲೇ ಕೊಡಬೇಕು. ಕೆಲವರು ಏನು ಮಾಡ್ತೀರಾ, ಇವಾಗ ನೆನೆಸ್ಬಿಟ್ರೆ ಸಂಜೆ ಕೊಡ್ತಾರೆ, ಹುಳಿ ಬಂದಂಗಾಗ್ತದೆ. ಆ ಹುಳಿ ಬಂದಿರೋಂಥ ಆಹಾರ ಕೊಟ್ಟರು ಕೂಡ ನಿಮ್ಮ ಹಸುಗಳಲ್ಲಿ ಹೊಟ್ಟೆಯೊಬ್ಬರ ಬರೋದು, ಕಾಯಿಲೆಗಳು ಕಾಣಿಸ್ಕೊತವೆ. ಹೊಟ್ಟೆಯೊಬ್ಬರ ಬರೋದು, ಹಾಲಿನ ಗುಣಮಟ್ಟ ಬರೋದು, ಡಿಗ್ರಿ ಇರ್ಬೋದು, ಫ್ಯಾಟೆ ಇರ್ಬೋದು, ಕಡಿಮೆ ಆಗ್ತದೆ. ಅದರಿಂದ ನೀವು ಏನು ತಿಂಡಿ ಕೊಡ್ತೀರಾ ಆ ತಿಂಡಿಗಳನ್ನ ಅಲ್ಲೇ ಗಟ್ಟಿಯಾಗಿ ಕಲಸಿ ಹಸುಗಳಿಗೆ ಬೆಳಗ್ಗೆ ಸಂಜೆ ಅಲ್ಲಲ್ಲೇ ಕೊಡಬೇಕಾಗ್ತದೆ ಒಂದು. ಮತ್ತು ಪ್ರಮಾಣನೂ ಅಷ್ಟೇ, ನೀವು 10 ಲೀಟರ್ ಹಾಲು ಬಂದ್ರೂ ಅಷ್ಟೇ ಕೊಡೋದು, 15 ಲೀಟರ್ ಹಾಲು ಬಂದ್ರೂ ಒಂದೇ ಥರ ಕೊಡೋದು ಹೋಗಬೇಡಿ. 1 ಲೀಟರ್ ಹಾಲಿಗೆ ಕನಿಷ್ಠ 400 ಗ್ರಾಮ್ ಕೊಡೋದು. ಒಂದು ಅಳತೆ ಮಾಡ್ಕೋಬೇಕು, 400 ಗ್ರಾಮು. ಉದಾಹರಣೆಗೆ ಒಂದು 10 ಲೀಟರ್ 2 ಟೈಮಿಂದ ಹಾಲು ಬರ್ತದೆ ಅಂತಂದರೆ ನಿಮ್ಮ ಒಂದು ಬಾಡಿ ಮೇಂಟೆನೆನ್ಸ್ಗೆ 1 kg 5 kg ಅದನ್ನೇ ಭಾಗ ಮಾಡಿ ಬೆಳಿಗ್ಗೆ ಸಂಜೆ 2 ಟೈಮು ನೀವು ಅದನ್ನು ಕೊಡಬೇಕು. ಅದ್ರ ಜೊತೆಗೆ ಕನಿಷ್ಠ ನೀವೇನು ಹುಲ್ಲು, ಈಗ ಮಳೆಗಾಲ ಬಂದಾಗ ನೀವೇನು ಮಾಡ್ತೀರಾ, ಸೀಮೆ ಹುಲ್ಲೇ ಬೇಕು ಬಂದು ಹಾಕ್ಬಿಡ್ತೀರಾ, ಯಾರು ಒಣಮೇವು ಹಾಕಲ್ಲ. ಒಣಮೇವು ಹಾಕ್ಲಿಲ್ಲ ಅಂತಂದಾಗ ಏನಾಗುತ್ತದೆ, ಈ ಹಸಿ ಮೇವಿನಲ್ಲಿರೋಂಥ ನೀರಿನಂಶ ಇದ್ದಾಗ ನಿಮ್ಮದು ಡಿಗ್ರಿ ಬರಲ್ಲ. ಆಮೇಲೆ ಆಗ ಕೆಲವು ಹಸುಗಳಲ್ಲಿ ನೀರಿನಂಶ ತೋರಿಸ್ತದೆ. ಆಗ ಕೆಲವರು ನಿಮ್ಮ ಸಂಘಗಳ ಜೊತೆ ನೀರು ಹಾಕೋ ಬಂದಿದ್ದೀರಿ ಅಂತ ಅಂದ್ಬಿಟ್ಟು ಅದರಿಂದ ಸ್ವಲ್ಪ ಹುಲ್ಲು ಬಾಡಿಸ್ಬಿಟ್ಟು ಹಾಕ್ಬೇಕು. ಏನು ಸೀಮೆ ಹುಲ್ಲು ಏನಾರು ಹಾಕ್ತೀವಿ ಅಂತಂದರೆ ಇವತ್ತು ಬೆಳಿಗ್ಗೆ ಬೇಕಪ್ಪ ಅಂದರೆ ಸಂಜೆಗೆ ಬಾಡಿಸ್ಬಿಟ್ಟು ನೀರಿನಂಶ ಹೋಗ್ಬೇಕು. ಆ ಬಾಡಿಸ್ಬಿಟ್ಟಂಥ ಹುಲ್ಲನ್ನ ನೀವು ರಾಸುಗಳಿಗೆ ಹಾಕ್ಬೇಕಾಗ್ತದೆ. 70% ಹಸಿ ಹುಲ್ಲನ್ನ ಹಾಕಿದ್ರೆ ಒಂದು 30 ಭಾಗ ಒಣಮೇವು, 4ರಿಂದ 5 kg ಕನಿಷ್ಠ ರಾಗಿ ಹುಲ್ಲು, ಭತ್ತ ಹುಲ್ಲು ಯಾವ್ದು ಇರ್ತದೆ ನೀವು ಸ್ವಲ್ಪ ಹಾಕಬೇಕಾಗ್ತದೆ. ಒಂದು ನಾನು ಹೇಳ್ದಂಗೆ ನೀವು ಪ್ರತಿಯೊಬ್ಬರು ಕೂಡ ಪಶುಹಾರನೇ ಉಪಯೋಗ ಮಾಡಿ. ಯಾಕೆಂತಂದರೆ ಪಶುಹಾರ ನಮ್ಮಲ್ಲಿ ಯಥೇಚ್ಛವಾಗಿ ಬರ್ತಾ ಇದೆ. ಹಿಂದೆ ಸುಮಾರು 4-5 ವರ್ಷದಿಂದ ಸ್ವಲ್ಪ ಕಡಿಮೆ ಬರ್ತಾ ಇತ್ತು. ಈಗ ನಿಮ್ಮಲ್ಲಿ ಏನು ಇಂಡೆಂಟ್ ಕೊಡ್ತಾರೆ ಕೊಟ್ಟ 3 ದಿನದಿಂದ 4 ದಿವಸ ಒಳಗಡೆ ನಮ್ಮದು ಪಶುಹಾರ ಬರ್ತಾ ಇದೆ. ಯಾಕೆಂದರೆ ಪಶುಹಾರ ಸಮತೋಲನ ಪಶುಹಾರ ಅಂತಿರೋದ್ರಿಂದ ನಿಮಗೆ ಪಶುಹಾರದಲ್ಲಿ ನೀವೇನು ಬೇರೆ ಪ್ರೈವೇಟಲ್ಲಿ ಜೋಳದ ನುಚ್ಚ ಇರ್ಬೋದು, ಕಡಲೆ ಒಟ್ಟು, ರವೆ ಬೂಸಗಳು ಏನಾಗ್ತೀರಾ ಅದೆಲ್ಲ ಪಶುಹಾರದಲ್ಲಿ ಇರ್ತದೆ. ಪಶುಹಾರದಲ್ಲಿ ನೀವು ಸರಿಯಾದ ಪ್ರಮಾಣದಲ್ಲಿ ಬಳಕೆ ಮಾಡಬೇಕು.
ಮತ್ತು ಅದ್ರ ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಅಂದ್ಬಿಟ್ಟು ಖನಿಜ ಮಿಶ್ರಣ ಪೌಡರ್ಗಳು ಕೊಡ್ತೀವಿ. ಖನಿಜ ಮಿಶ್ರಣ, ಗೋಧರ ಶಕ್ತಿ ಮತ್ತು ನ್ಯೂಟ್ರಿಸೆಕ್ ಅಂತ ಒಂದು ಪೌಡರ್ಗಳಿದೆ. ಅದನ್ನು ಕೂಡ ನೀವು ಪಶುವರ ಜೊತೆಗೆ ಬಳಕೆ ಮಾಡ್ಕೊಂಡು ಬಂದಿದ್ರೆ ಹಸುಗಳು ಏನಾಗ್ತವೆ, ಆರೋಗ್ಯವಾಗಿರ್ತವೆ. ಮತ್ತು ಜೊತೆಗೆ ಹಾಲಿನ ಇಳುವರಿನೂ ಜಾಸ್ತಿ ಆಗ್ತದೆ. ಹಾಲಿನ ಇಳುವರಿ ಜಾಸ್ತಿ ಆಯಿತು ಮತ್ತು ಹಾಲಿನ ಗುಣಮಟ್ಟ ಬಂತು ಅಂದರೆ ನಿಮಗೆ, ನಮ್ಮ ರೈತರುಗಳಿಗೆ ಒಳ್ಳೆ ಆದಾಯ, ಲಾಭ ಬರ್ತದೆ. ಯಾಕಂದರೆ ನಮ್ಮ ಹೈನುಗಾರಿಕೆ ಬಿಟ್ಟರೆ ಈಗ ನನ್ನ ತಿಳಿದ ಮಟ್ಟಿಗೆ ಈಗ ಎಲ್ಲೂ ಯಾವುದ್ರಲ್ಲೂ ಕೂಡ ನಿಮಗೆ ನಮ್ಮ ರೈತರುಗಳು ಸಿಗೋದಿಲ್ಲ. ಇದರಿಂದ ಒಳ್ಳೆ ಲಾಭ ಇದೆ. ನೀವು ಏನು ಅಂದರೆ ಒಂದು 100 ರೂಪಾಯಿನಲ್ಲಿ 50 ರೂಪಾಯಿ ಖರ್ಚು ಮಾಡಬೇಕು, ಒಂದು ವೈಜ್ಞಾನಿಕವಾಗಿ ಮಾಡಬೇಕು. ಈಗ ನೀವು ಉದಾಹರಣೆಗೆ ಹುಲ್ಲು ಅಷ್ಟೇ ಕುಯ್ಕೊಂಬಂದು ಸುಮ್ಮನೆ ಪಿಂಡಿಗಳು ತಂದು ಹಾಕ್ಬಿಡ್ತೀರಾ. ಅದು ಹಾಕಿದ್ರೆ ಸೋಗಳೆಲ್ಲ ಎಲೆ ತಿನ್ಕೊಂಡು ಕಾಂಡಗಳು ಪುಟ್ಬಿಡ್ತಾ ಹೊಸ್ಕೊಳ್ಳೋ ತಗೊಂಡೋಗಿ ತಿಪ್ಪೆಗೆ ಹಾಕ್ತೀರಾ. ಯಾಕೆಂದರೆ ನೀವು ನೋಡಿರ್ತೀರ ಕಬ್ಬು, ನಾವು ಕಬ್ಬಲ್ಲಿ ಸಿಪ್ಪೆ ತೆಗೆದು ಕಾಂಡ ಏನಿದೆ ಅದರಲ್ಲಿ ರಸ ತೆಗಿತೀವಿ ಅಲ್ವಾ, ಅದರಲ್ಲೇ ನಾವು ಸಕ್ಕರೆ ಮಾಡೋದು, ಬೆಲ್ಲ ಮಾಡೋದು. ಹಾಗೆ ನೀವೇನು ಮಾಡ್ತೀರಾ, ರಸ ಇರೋದು ತಿಪ್ಪೆ ಬಿಸಾಕ್ತೀರಾ. ಅದ್ರ ಬದಲು ಹುಲ್ ಕತ್ತರಿಸುವ ಯಂತ್ರಗಳು ಇಟ್ಕೋಬೇಕು. ಹುಲ್ ಕಟ್ ಮಾಡೋ ಮಿಷಿನ್ ಇಟ್ಕೊಂಡ್ರೆ ನಿಮಗೆ ಕಾಲು ಇಂಚಷ್ಟು ಕಟ್ ಮಾಡಿ ಅದರಲ್ಲಿ ಕಾಂಡ ಮತ್ತು ಎಲೆಗಳು ಎರಡು ಮಿಕ್ಸ್ ಆಗ್ತದೆ. ಆಗ ಹಸುಗಳು ತಿಂತವೆ ಕ್ಲೀನಾಗೆ. ಮತ್ತು ಜೊತೆಗೆ ಅದರಲ್ಲಿರುವಂಥ ಪ್ರೋಟೀನ್ ಅಂಶ ಹಸುಗಳು ಮೈಗಿಡಿತದೆ. ಆ ಮೈಗಿಡಿದಾಗ ಏನಂತ ಹಾಳು ಗುಣಮಟ್ಟ ಬರೋಕ್ಕೆ ಅನುಕೂಲ ಆಗ್ತದೆ. ನಿಮಗೆ ಹುಲ್ಲು ಉಳಿತಾಯ ಆಗ್ತದೆ. ಮತ್ತು ಪಶುಹಾರನೂ ಅಷ್ಟೇ. ಕೆಲವು ರೈತರುಗಳು ಬೇಕಾದ್ರೆ ನೀವೇನು ಹುಲ್ಲು ಕಟ್ ಮಾಡಾಕ್ತೀರಾ, ಅದರೊಳಗಡೆ ತಿಂಡಿನೂ ಕೂಡ ಮಿಕ್ಸ್ ಮಾಡಾಕ್ಬಿಟ್ರೆ ಬರ್ಫಿಡಂಗೆ ನೇರವಾಗಿ ಹಾಕ್ಬಿಟ್ರೆ ಹುಲ್ಲು ಜೊತೆಗೆ ಹಸುಗಳು ತಿಂತವೆ. ಆಗ ಆರೋಗ್ಯವಾಗಿರ್ತವೆ. ಯಾಕೆಂದ್ರೆ ಮುಲ್ಕ ಹಾಕುವಾಗ ಒಳಗಡೆ ಏನು ತಿಂದಿದ್ದಾವೆ ತೆಗೆದು ಇದು ಮಾಡಿದಾಗ ಬಾಯಿನಲ್ಲಿ ಒಂದು ಜಲ್ಲು ಉತ್ಪತ್ತಿ ಆಗ್ತದೆ. ಜಲ್ಲಿಂದ ಏನಾಗುತ್ತೆ, ಹಸುಗಳಿಗೆ ಅದರಲ್ಲಿರುವಂಥ ಲವಣಾಂಶಗಳು ಮೆದುಳಿಗೆ ಹೋಗ್ತದೆ. ಮೆದುಳಿಂದ ರಕ್ತಕ್ಕೆ ಹೋಗಿ ರಕ್ತದಿಂದ ಏನಾಗುತ್ತೆ, ಹಸುಗಳು ಡೆವಲಪ್ಮೆಂಟು ಮತ್ತು ಜೊತೆಗೆ ಹಾಲಿನ ಇಳುವರಿ ಬರೋದಕ್ಕೂ ಗುಣಮಟ್ಟ ಬರೋದಕ್ಕೂ ಒಂದು ಅನುಕೂಲ ಆಗ್ತದೆ. ಅದರಿಂದ ಯಾರೇ ಆದರೂ ಅಷ್ಟೇ ಹೋಟ್ಲು ಮೊಸರು ನೀರು ಕುಡ್ಸಕ್ಕೆ ಹೋಗ್ಬಿಡಿ ಹಸುಗಳಿಗೆ. ಯಾಕೆಂದರೆ ಇಲ್ಲಿ ಟೌನ್ ಪಕ್ಕ ಇರೋದ್ರಿಂದ ನಿಮ್ಮಲ್ಲಿ ಕೆಲವರು ಸುಮಾರು ಜನ ಮೊಸರು ನೀರು ಉಳ್ನೀರು ಕುಡಿಸ್ತಾ ಇದ್ದಾರೆ. ಆ ಉಳ್ನೀರು ಕುಡಿಸಿದಾಗ ನಿಮ್ಗೆ ಏನಾಗುತ್ತೆ, ಹಸುಗಳಲ್ಲಿ ಕಾಯಿಲೆಗಳು ಬರೋದು, ಹಸುಗಳು ಮರಣ ಹೊಂದೋದು ಜಾಸ್ತಿ ಆಗ್ತದೆ. ಮತ್ತು ಗುಣಮಟ್ಟ ಬರಲ್ಲ. ಆಗ ನಿಮಗೆ ಲಾಭ ಸಿಗಲ್ಲ. ಕೆಲವು ಟೈಮ್ ನಾನೇ ನೋಡಿದ್ದೀನಿ, ನಮ್ಮ ಕಾರ್ಯದರ್ಶಿಯವರು ಹೇಳಿದ್ದೀನಿ, ಗುಣಮಟ್ಟವನ್ನು ಸರಿ ಫೇಲ್ ಆಗೋ ಹೋಗ್ತಿತ್ತು ಮಧ್ಯದಲ್ಲಿ. ಯಾಕೆಂದರೆ ಇಂಥ ಆಹಾರಗಳು ಕೊಟ್ಟಾಗ ಹಸುಗಳಲ್ಲಿ ಏನಾಗುತ್ತೆ, ಗುಣಮಟ್ಟ ಕಡಿಮೆ ಆಗೋಗ್ತದೆ. ಗುಣಮಟ್ಟ ಕಡಿಮೆ ಆಯ್ತು ನಿಮ್ಗೆ 5 ರೂಪಾಯಿನೂ ಬರೋದಿಲ್ಲ, 1 ರೂಪಾಯಿ 2 ರೂಪಾಯಿ ಪೆನಾಲ್ಟಿ ಬೀಳ್ತದೆ ಗುಣಮಟ್ಟದ ಮೇಲೆ. ಅದರಿಂದ ಅದು ಲಾಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾರೇ ಆದರೂ ನಮ್ಮ ರೈತರುಗಳು ಒಳ್ಳೆ ಗುಣಮಟ್ಟದ ಹಾಲನ್ನ ಹಾಕಬೇಕು. ಮತ್ತು ಅದ್ರ ಜೊತೆಗೆ ನಾವೆಲ್ಲ ಹಿಂದೆ ನಿಮಗೆ ಹಸುಗಳಿಗೆ ನಮ್ಮ ಸಾಹೇಬರು ಬಂದ ಮೇಲೆ ಅದನ್ನು ಒಕ್ಕೂಟದಲ್ಲಿ ಸಬ್ಸಿಡಿ ಮಾಡಿ 100 ರೂಪಾಯಿಗೆ ಸೆಮೆನ್ಗಳು ಸಪ್ಲೈ ಮಾಡ್ತಿದ್ದೀವಿ. 6 ಸೆಮೆನ್ ಹೆಣ್ಣು ಗರು ಹಾಕುವಂಥ ಸೆಮೆನ್ಗಳು ಪ್ರತಿಯೊಬ್ಬರು ಕೂಡ ಅದನ್ನು ಉಪಯೋಗ ಪಡ್ಕೋಬೇಕು. ಯಾಕೆಂದ್ರೆ ಈಗ 100ಕ್ಕೆ 100 ಭಾಗ, ಯಾಕಂದ್ರೆ ನೀವು ಮಾರ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ. ಅವೇ ಹೆಣ್ಗರು 100% ಹುಟ್ಟೋದ್ರಿಂದ ಮತ್ತೆ ಜೊತೆಗೆ ಅವನ್ನ ಕರುಗಳನ್ನೇ ಸಾಕಾಣಿಕೆ ಮಾಡ್ಕೊಂಡು ನಿಮ್ಗೆ 2 ವರ್ಷ 2.5 ವರ್ಷಕ್ಕೆ ಒಂದು ಅದು ಫಲ ಆಗಿ ಕರು ಹಾಕುತ್ತೆ. ಆ ಕರುಗಳನ್ನೇ ಬೆಳವಣಿಗೆ ಸಾಕಾಣಿಕೆ ಕ್ಲೀನ್ ಮಾಡ್ಕೊಂಡವ್ರೆ ನೀವು ಏನೊಂದು 10 ಲೀಟರ್ ಹಾಕೋರು 20, 30, 50 ಹಂಗೆ ನೀವು ಮಾಡ್ಕೊಂಡು ಹೋಗ್ಬೋದು. ಮತ್ತೆ ಅದ್ರ ಜೊತೆಗೆ ನಾವು ಸುಮಾರು ಸರಿ ಹೇಳಿದ್ವಿ, ಲೋನ್ಗಳು ನಾವು ಕೊಡ್ತಾ ಇದೀವಿ. BDC ಬ್ಯಾಂಕ್ ಸಾಹೇಬರು ಕೊಡಿಸೋ ಸುಮಾರು ಕಡೆಗೆ ನಾವು ಕೊಡಿಸಿದ್ದೀವಿ. ಒಂದು 960 ಹಸುಗಳು ತಗೊಂಡಿದ್ದಾರೆ ಇದುವರೆಗೂ. ನಿಮ್ಮ ಊರಿನಲ್ಲಿ ಯಾರು ಲೋನ್ ತಗೊಂಡದ್ದು ನನಗೆ ಗೊತ್ತಾಗ್ಲಿಲ್ಲ. ಮತ್ತೆ ನಮ್ಮಲ್ಲಿ ಇನ್ಸೂರೆನ್ಸ್ ಮಾಡ್ತಿಲ್ಲ, ಅಲ್ಲ ಈಗ ಹೊಸದಾಗಿ ನಾನು ಗೊತ್ತಿದ್ದಂಗೆ ನಾವು ಇದು ಮಾಡಿದ್ದೀವಿ. 3% ಇಂಟ್ರೆಸ್ಟ್ ಒಂದು ವರ್ಷಕ್ಕೆ. ನಿಮ್ಗೆ ಏನು ತಿಂಗಳಿಗೆ ಒಂದು 23 ಪೈಸೆ ಬೀಳ್ತದೆ. ಎಲ್ಲೂ ಸಿಗಲ್ಲ ಈ ರೀತಿ ಬಡ್ಡಿ. ಯಾಕೆಂದ್ರೆ ನಮ್ಮ ಸಂಘನೂ ಕೂಡ ಸುರುಟಿ ಆಗಿರ್ತದೆ. ಮತ್ತೆ ನೀವು ರೆಕಾರ್ಡ್ಸ್ ಏನು ಕೇಳ್ತಾರೆ ಅದನ್ನು ಕೊಟ್ಟರೆ ನಿಮಗೆ 90,000 2 ಹಸುಗಳು ತಗೊಳ್ಳೋದಕ್ಕೆ ಇವಾಗ ಒಂದು ಕೊಟ್ಟರೆ ಹಸುನ ಲೋನು ಮತ್ತೆ 6 ತಿಂಗಳು ಬಿಟ್ಕೊಂಡು ಇನ್ನೊಂದು ಹಸುಗೆ ನಾವು ಕೊಡ್ತಾರೆ. BDC ಬ್ಯಾಂಕ್ನಲ್ಲಿ ರೆಕಾರ್ಡ್ಸ್ ಏನು ಕೇಳ್ತಾರೆ ಅದನ್ನು ಕೊಟ್ಟು ಹಸುನ ಕಡ್ಡಾಯ ತರಬೇಕು. ಬೇರೆ ನೀವು ರಾಜ್ಯಗಳಿಂದ ತಪ್ಪರೆ ಜಿಲ್ಲೆಗಳಿಂದ ತರಬೇಕು. ಯಾಕಂದ್ರೆ ಇಲ್ಲಿ ಅಕ್ಕಪಕ್ಕ ತಗೊಂಡ್ರೆ ನಿಮ್ಮ ಊರ್ದು ಬೂದುಗುಪ್ಪೆ ತಗೊಬಂದ್ರೆ ಅಲ್ಲಿ ಕಮ್ಮಿ ಆಯ್ತದೆ, ಇಲ್ಲಿ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರವಾಗಿ ಮಂಡ್ಯ, ಮೈಸೂರು, ತುಮಕೂರು ಹೀಗೆ ಬೇರೆ ಜಿಲ್ಲೆಗಳಿಂದ ತಂದರೆ ನಮ್ಮ ಏನು ಬೆಂಗಳೂರು ಒಕ್ಕೂಟಕ್ಕೆ ಹಾಲು ಜಾಸ್ತಿ ಆಗ್ತದೆ. ನಮ್ಮ ರೈತರಿಗೊಂದು ಇದು ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಅನ್ನೋ ದೃಷ್ಟಿಯಿಂದ ನಮ್ಮಲ್ಲಿ ಜಾಸ್ತಿ ತಗೊಂಡಿದ್ದು ನಮ್ಮ ತಾಲೂಕುಗಳಲ್ಲಿ. ಬೇರೆ ರಾಮನಗರ, ಚನ್ನಪಟ್ಟಣಗಳು ಸ್ವಲ್ಪ ಕಡಿಮೆನೇ ಇದೆ. ಅದರಿಂದ ನಿಮ್ಗೆ ಯಾರಿಗಾರು ಏನಾದ್ರು ಬೇಕು ಅಂದರೆ ನಿಮ್ಮ ಕಾರ್ಯದರ್ಶಿ ಮತ್ತು ಕಮಿಟಿಯವ್ರಿಗೆ ಮಾಹಿತಿ ಕೊಟ್ಟರೆ ನಿಮ್ಗೇನಾಗುತ್ತೆ, ಲೋನ್ ಕೊಡ್ಸೋದಕ್ಕೊಂದು ಅನುಕೂಲ ಆಗುತ್ತೆ. ಅದನ್ನು ನಿಮಗೆ ಯಾಕೆಂದರೆ ಕೆಲವರಿಗೆಲ್ಲ ಈಗ ನೋಡಿರ್ಬೋದು, ಕೆಲವು ಮಕ್ಕಳುಗಳು ವಿದ್ಯಾಭ್ಯಾಸ ಮಾಡಿ ಕೆಲಸಗಳಿರಲ್ಲ. ಇದೇ ಒಂದು ಉದ್ಯೋಗ ಆದಂಗೆ ಆಗ್ತದೆ. ಒಂದು 5-10 ಹಸುಗಳು ಕಟ್ಕೊಂಡು ವೈಜ್ಞಾನಿಕವಾಗಿ ಸಾಕಾಣಿಕೆ ಮಾಡಿ ಒಂದು 50-60 ಲೀಟರ್ ಹಾಲು ಹಾಕಿದ್ರೆ ಇದು ಒಂದು ತಿಂಗಳಿಗೆ ಒಂದು ಸಂಬಳ ಬಂದಂಗೆ ಬರ್ತದೆ. ಅದರಿಂದ ಇನ್ನೂ ಹೆಚ್ಚಿಗೆ ಸ್ವಲ್ಪ ಹಸುಗಳನ್ನು ಕೂಡ
ಕಟ್ಟಿ ಈಗೇನು ನಿಮ್ಮದು 908 ಲೀಟ್ರ್ ಇದೆ ಅದನ್ನು 2,000-3,000 ಲೀಟ್ರ್ ಮಾಡಬೇಕು ಅಂತ ತಮ್ಮಲ್ಲೆಲ್ಲ ಕೇಳ್ಕೊತೀನಿ. ಇಷ್ಟು ಮಾತನಾಡೋದು ಅವಕಾಶ ಕೊಟ್ಟ ತಮ್ಮೆಲ್ಲ ಮಾತಾಡ್ತೀನಿ. ಸನ್ಮಾನ ಶ್ರೀ ಎಸ್ ವಿಧಾನ ಪರಿಷತ್ತರು ಅವ್ರ ಬಗ್ಗೆ ನಾವೇನು ಹೇಳ್ಬೇಕಾಗಿಲ್ಲ. ಅವರಿಗೆ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಉಗ್ರಾಣ ಕಟ್ಟಡದ ಉದ್ಘಾಟನೆ ಸಮಾರಂಭದ ಅಂಗವಾಗಿ ವೇದಿಕೆ ಮೇಲೆ ಆಸೀನರಿರ್ತಕ್ಕಂಥ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು, ನಮ್ಮ ಗ್ರಾಮದ ಗೌರವಾನ್ವಿತ ಮುಖಂಡರುಗಳು, ಯಜಮಾನರುಗಳು, ಅದೇ ರೀತಿಯಾಗಿ ಎಲ್ಲ ನಮ್ಮ ನಿರ್ದೇಶಕ ಸ್ನೇಹಿತರುಗಳಾದಿಯಾಗಿ ನಮ್ಮ ಪ್ರಕಾಶ್ ಅವರು ಬಬುಲ್ನ ವತಿಯಿಂದ ಅವರು ಕೂಡ ಆಗಮಿಸಿದ್ದಾರೆ. ಮಾಧ್ಯಮ ಮಿತ್ರರು ಮತ್ತು ಮಳಗಾಡಿನ ಎಲ್ಲ ಹಾಲು ಉತ್ಪಾದಕರು ಮತ್ತು ಗ್ರಾಮದ ಹಿರಿಯರು, ತಾಯಂದಿರು, ಮಕ್ಕಳು ಕೂಡ ಹಾಜರಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಮಕ್ಕಳು ಕೂಡ ಹಾಜರಿದ್ದೀವಿ. ಏನೋ ಬ್ಯಾಕ್ ಕೊಡ್ತೀವಿ ಅಂತಿದ್ರು, ಸೌಂಡ್ ಯಾರು ಏನು ಹೇಳಲೇ ಇಲ್ಲ. ಎಲ್ಲ ಆಗಮಿಸಿದ್ದೀರಿ. ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಒಳ್ಳೆ ಕೆಲಸ ಮಾಡೋರು. ಒಂದು ಬಂದಾಗೆಲ್ಲ ಕೇಳ್ತಾ ಇದ್ರು, ಇಲ್ಲಿ ಒಂದು ಉಗ್ರಾಣ ಮಾಡಬೇಕು, ನಾವು ಮೇವಿನ ಮೂಟೆ ಹಾಕೊಳ್ಳೋದಕ್ಕೆ ಇಕ್ಕಟ್ಟು ಜಾಗ ಇಲ್ಲಿ ಸಾಲ್ತಾ ಇಲ್ಲ. ಅವಾಗ ಚಿಕ್ಕ ಕಟ್ಕೊಂಡಿದ್ದೆ, ಈಗ ಒಂದು ಗೋಡನ್ ಮಾಡ್ಕೋಬೇಕು ಅಂತ ಮಾಡ್ರಪ್ಪ ಅಂತ ನಾನು ಪ್ರೋತ್ಸಾಹ ಮಾಡಿದಂಥ ಸಂದರ್ಭದಲ್ಲಿ ವೆಂಕಟೇಶ್ ವಿಶೇಷವಾಗಿ ಆಸಕ್ತಿ ತಗೊಂಡು ಎಲ್ಲ ನಿರ್ದೇಶಕರುಗಳನ್ನ ಕೂಡ ಎಲ್ಲರ ಬೆಂಬಲ ಮತ್ತು ಸಹಕಾರ ಪಡೆದು ಬಹಳ ಚೆನ್ನಾಗಿ ಕಡಿಮೆ ದುಡ್ಡಲ್ಲಿ ಎಲ್ಲ ಕಟ್ಟಡ ವೆಚ್ಚ ಎಲ್ಲ ಮೊದಲು ಥರ ಎಲ್ಲ ಸಾಮಗ್ರಿ ವೆಚ್ಚ ಎಲ್ಲ ಜಾಸ್ತಿ ಆಗಿದೆ. ಕಬ್ಬಣ, ಸಿಮೆಂಟು ಎಲ್ಲ ಇಟ್ಕೆಯಿಂದ ಆದಿಯಾಗಿ ಎಲ್ಲ ಜಾಸ್ತಿ ಆಗದೆ. ಬರ್ತಕ್ಕಂಥ ಅಣಕಿನ ಕಾಯ್ದೆ ಆಮೇಲೆ ತಗೊಂಡ್ರೆ ಆಯ್ತು ಅಂತೇಳಿ ಕಡಿಮೆ ವೆಚ್ಚದಲ್ಲಿ ಒಂದು ಅಚ್ಚುಕಟ್ಟಾಗಿ ಗೋಡನ್ ಹೆಂಗಿರ್ಬೇಕು ಹಂಗೆ ಚೆನ್ನಾಗಿ ಕಟ್ಟಿದ್ದಾರೆ. ನಾನು ವೆಂಕಟೇಶು ಮತ್ತು ಸಂಘದ ಎಲ್ಲ ಕಾರ್ಯದರ್ಶಿ ನಿರ್ದೇಶಕರುಗಳಿಗೂ ಗ್ರಾಮದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಪ್ರಾರಂಭದಲ್ಲೇ ಇಚ್ಛೆ ಪಡ್ತೀನಿ. ಅದಾದ್ಮೇಲೆ ಬೊಮ್ಮೂಲ್ ಇವತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಇವತ್ತು ಬಹಳ ಚೆನ್ನಾಗಿ ಒಂದು ಬೆಳವಣಿಗೆ ನಡೀತಾ ಇದೆ. ಎಷ್ಟು ಬಂತಪ್ಪ ನಿಮಗೆ ದುಡ್ಡು? ₹1 ಟೋಟಲ್ ₹1 1 ಲಕ್ಷ. DK ಸುರೇಶ್ ಬೊಮ್ಮಲ್ನ ಅಧ್ಯಕ್ಷ ಆದ್ಮೇಲೆ 3 ಜಿಲ್ಲೆಗಳು ಸೇರಿ ಒಂದು ಯೂನಿಯನ್, ನಮ್ಮ ಬೆಂಗಳೂರು ದಕ್ಷಿಣ ನಮ್ಮ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ ಜಿಲ್ಲೆ ಸೇರಿ ಬೊಮ್ಮಲ್ ಅಂತ ಇರೋದು. ಅದ್ರ ಅಧ್ಯಕ್ಷರಾಗಿ ಸುರೇಶ್ ಏನು ಆಸೆ ಇರಲಿಲ್ಲ, ನಾವೆಲ್ಲ ಸೇರಿ ಮಾಡಿದ. ನಾವು ಈ ಶರತ್ ಬಚ್ಚೇಗೌಡರು, ಹೊಸಕೋಟೆ MLA, ಮಾಗಡಿ, ವೀರಪ್ಪ ಮಕ್ಕಳು ಅಧ್ಯಕ್ಷ ಆಗ್ಬೇಕು, ರೈತರಿಗೂ ಒಂದಷ್ಟು ಅನುಕೂಲ ಆಗ್ಬೇಕು, ಒಳ್ಳೇದ್ ಮಾಡ್ಬೇಕು ನೀವು ಅಂತೇಳಿ ನಾವೆಲ್ಲ ಸೇರಿ ಬಲವಂತವಾಗಿ ಅವ್ರನ್ನ ಬೊಮ್ಮಲ್ನ ಅಧ್ಯಕ್ಷರು ಮಾಡಿದ. ನಾವು ಬೊಮ್ಮಲ್ಗಿನ KMF ಅಧ್ಯಕ್ಷರು ಮಾಡ್ಬೇಕು ಅಂತ ನಮ್ಮ ಆಸೆ ಇತ್ತು. KMF ಮಾಡ್ಬೇಕಾದ್ರೆ ಬೊಮ್ಮಲ್ಗೆ ಡೈರೆಕ್ಟರ್ ಆಗ್ಬೇಕು. ಅವಾಗ ಇಲ್ಲಿ KMF ಸ್ವಲ್ಪ ಸರ್ಕಾರದಲ್ಲಿ ವ್ಯತ್ಯಾಸಗಳಾಗಿ ಇನ್ನು ಚುನಾವಣೆ ನಡೀಲಿಲ್ಲ. KMF ಈಗ ನೆಕ್ಸ್ಟ್ ನಡೀತದೆ, ನೋಡೋಣ ಅದು ಎಲ್ಲಿಗೆ ಬರ್ತದೆ, ಏನಾಗ್ತದೆ ನೋಡೋಣ. ಅವ್ರು ಬಂದ್ಮೇಲೆ ವಿಶೇಷವಾದಂತ ಆಸಕ್ತಿ ತಗೊಂಡು ಕೆಲಸ ಮಾಡ್ತಾವ್ರೆ. ಬೊಮ್ಮಲ್ಲು ಲಾಸ್ ಆಕ್ಚುಲ್ ಆಗಿ ಲಾಸಲ್ಲಿ ಇತ್ತು. ಅವ್ರು ಬಂದಾಗ 14 ಕೋಟಿ ನಷ್ಟದಲ್ಲಿತ್ತು ಬೆಂಗಳೂರು ಡೈರಿ. ಅವ್ರು ಒಂದೇ ವರ್ಷದಲ್ಲಿ 14 ಕೋಟಿ ನಷ್ಟನ ಮುಚ್ಚಿ 60 ಕೋಟಿ ಲಾಭ ತಂದು. 60 ಕೋಟಿನ ಏನ್ ಮಾಡಿದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಬೇಕು ನಾವು. ಸಹಕಾರ ಸಂಘದವ್ರನ್ನು ಕೂಡ ಲಾಭ ಮಾಡಿದ್ರೆ ಅದರಲ್ಲಿ 35% ಇನ್ಕಮ್ ಟ್ಯಾಕ್ಸ್ ಕಟ್ಬೇಕಾಯ್ತು. 20 ಕೋಟಿ ಇನ್ಕಮ್ ಟ್ಯಾಕ್ಸ್ ಕಟ್ಬೇಕಾಯ್ತು. ಅವ್ರ 20 ಕೋಟಿನ ನಾನು ಸರ್ಕಾರಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋದಕ್ಕೆ ನಾವ್ಯಾಕೆ ಇಷ್ಟು ಕಷ್ಟಪಟ್ಟು ದುಡ್ಡು ಉಳಿಸಿ ಲಾಭ ಮಾಡ್ಬೇಕಾಯ್ತು. ಈ 60 ಕೋಟಿನ ರೈತರಿಗೆ ಹಚ್ಬಿಡೋ ಸರಿ ಅಂತೇಳಿ ಬೋನಸ್ ರೂಪದಲ್ಲಿ ಯಾರು ಒಂದು ವರ್ಷದ ಪೂರ್ತಿ ಎಷ್ಟು ಲೀಟರ್ ಹಾಲು ಹಾಕಿದ್ರು ಅಷ್ಟು ಹಾಲ್ಗೂ ಲೀಟರ್ಗೆ ₹1 ಹಂಗೆ ಎಲ್ಲಾರ್ಗು ದುಡ್ಡು ಹಾಕೋರು. ನಮ್ಮ ಮಳಗಾಡು ಯಾರು ಹಾಲು ಹಾಕಿದ್ರು ಅವ್ರಿಗೆ 3 ಲಕ್ಷ ಚಿಲ್ಲರೆ ಇಲ್ಲಿಗೂ ದುಡ್ಡು ಬಂದಿದೆ. ಇಲ್ಲಿ ಹಾಲು ಹಾಕಿದಂತ ರೈತರುಗಳಿಗೆ ಬಂದಿದೆ.
ಚನ್ನಪಟ್ಟಣ ತಾಲೂಕಲ್ಲಿ ಒಬ್ಬೊಬ್ಬ ರೈತನಿಗೆ 2 ಲಕ್ಷ 3 ಲಕ್ಷ ದುಡ್ಡು ಬಂದಿದೆ. ಚನ್ನಪಟ್ಟಣ ತಾಲೂಕಲ್ಲಿ ಅಲ್ಲಿ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಹಾಲು ಹಾಕ್ತಾರೆ. ಅವ್ರಿಗೆ 2 ರಿಂದ 3 ಲಕ್ಷ ರೂಪಾಯಿ ಒಬ್ಬೊಬ್ರಿಗೆ ದುಡ್ಡು ಹಾಕೋದು. ಈಗ ಬೊಮ್ಮೂರು ತಿರ್ಗಾ ಒಂದು ಒಳ್ಳೆ ಸುಸ್ಥಿತಿಲಿ ಹೋಗ್ತಾ ಇದೆ. ಇಲ್ಲಿ ಕನಕಪುರದಲ್ಲಿ ಶಿವನಹಳ್ಳಿ ಹತ್ರ ಕಟ್ಟಿರೋ ಮೆಗಾ ಡೈರಿ ಕೂಡ ಈಗ 14 ಲಕ್ಷ ಲೀಟರ್ನ ಪ್ರೊಕ್ಯೂರ್ಮೆಂಟ್ ಮಾಡಬೇಕು ಅಲ್ಲಿ ಅಂತ. 14 ಲಕ್ಷ ಲೀಟರ್ ಹಾಲನ್ನ ಪರಿಷ್ಕರಣೆ ಮಾಡಬೇಕು ಅಂತ. ಅಂದ್ರೆ ಬೆಣ್ಣೆ, ತುಪ್ಪ, ಚೀಸು, ಮೊಸರು, ಹಾಲು ಈ ರೀತಿಯಾಗಿ ಅದ್ರ ಕೆಪಾಸಿಟಿ 12 ಲಕ್ಷ, ಅದನ್ನ 14 ಲಕ್ಷಕ್ಕೆ ತಗೊಂಡು ಹೋಗ್ಬೇಕು ಅಂತ. ಇವ್ರು ಮೊದಲು ಮಾಡ್ತಿದ್ದೆ 7 ಲಕ್ಷ ಏನು. ಅದ್ರ ಕೆಪಾಸಿಟಿ ಎಷ್ಟು ಮಾಡ್ತಿರ್ಲಿಲ್ಲ, ಈಗ ತಗೊಂಡೋಗಿ ಮಾಡ್ತಾವ್ರೆ. ಅವರು ಏನಾದ್ರು ಮಾಡಿ ಈ ವರ್ಷದ ಕೊನೆ ಒಳಗಡೆ 35 ರೂಪಾಯಿನ ತಗೊಂಡೋಗಿ 40 ರೂಪಾಯಿ ಮಾಡ್ಬೇಕು ಲೀಟರ್ ಹಾಲಿಗೆ ಅಂತ. ಏನ್ ನಿಮ್ಗೆ 35 ರೂಪಾಯಿ ಲೀಟರ್ ಹಾಲಿಗೆ ಸಿಗ್ತಾ ಇದೆ ದರ, ಸರ್ಕಾರ ಕೊಡೋದು 5 ರೂಪಾಯಿ ಬೇರೆ. ಆಮೇಲೆ 35 ರೂಪಾಯಿ SNF ಮತ್ತೆ ಫ್ಯಾಟ್ ಸ್ವಲ್ಪ ಎನಾನ್ಸ್ ಆದ್ರೆ ಅದಕ್ಕೂ ಎಷ್ಟು ಒಂದು 2-3 ರೂಪಾಯಿ ಆಡ್ ಆಯ್ತದೆ. ನಿಮ್ಮ ಹಾಲು ಕ್ವಾಲಿಟಿ ಸ್ವಲ್ಪ ಫ್ಯಾಟ್ ಬಂದ್ರೆ ಅದಕ್ಕೂ ಆಡ್ ಆಯ್ತದೆ. ಮಿನಿಮಮ್ ಅಂತೂ 40-42 ರೂಪಾಯಿ ಲೀಟರ್ ಹಾಲಿಗೆ ಈಗ ದುಡ್ಡು ಸಿಗ್ತಾ ಇದೆ. ನಾವೆಲ್ಲ ಲೆಕ್ಕಾಚಾರ ಹಾಕಿದ್ದೀವಿ. 40-42 ರೂಪಾಯಿ ಲೀಟರ್ ಹಾಲಿಗೆ ಸಾಲದಿಲ್ಲ. ಕನಿಷ್ಠ ಪಕ್ಷ ಅದು 45 ರೂಪಾಯಿ ಆದ್ರೂ ಸಿಕ್ಬೇಕು ಲೀಟರ್ಗೆ. 50 ರೂಪಾಯಿ ಸಿಕ್ಬೇಕು. 50 ರೂಪಾಯಿ ಏನಪ್ಪಾ, 50 ರೂಪಾಯಿ ಒಂದು ಲೀಟರ್ ಹಾಲಿಗೆ ಸಿಕ್ಕಿದ್ರೆ ರೈತ ನೆಮ್ಮದಿಯಾಗಿ ಮನೆ ಮುಂದೆ ಒಂದು 5 ಹಸು ಕಟ್ಕೊಂಡು ಜೀವನ ಮಾಡ್ಕೊಂಡು ಗೌರವಯುತವಾಗಿ ಜೀವನ ಮಾಡ್ಕೊಂಡು ಗಂಡ ಹೆಂಡತಿ ಮಕ್ಕಳು ಯಾರ ಮನೆ ಬಾಗ್ಲಿಗೂ ಹೋಗದೆ ಗೌರವಯುತವಾಗಿ ಹೋಗ್ಬೋದು. ಈ ನಮ್ಮಲ್ಲಿ ನೀರಿನ ಬಾಟ್ಲು ಕೊಟ್ಟು ದುಡ್ಡು ಕೊಟ್ಟು ತಗೊಂಡು ಕುಡಿತಾರೆ. ಇನ್ನೊಂದು ಕಾಫಿ ಟೀ 25 ರೂಪಾಯಿ ಒಂದು ಇಷ್ಟೊತ್ತಕ್ಕಾದ್ರೂ ಕುಡಿತಾರೆ. ನಮ್ಮಲ್ಲಿ ಹಾಲಿಗೆ 50 ರೂಪಾಯಿ ಮಾಡ್ಬಿಟ್ರೆ ಬಾಯಿ ಬಡ್ಕೊಂಡ್ಬಿಡ್ತಾರೆ ಎಲ್ಲ. ಈ ಪೇಪರ್ ಅವರು, ಟಿವಿ ಅವರು, ಈ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲ. ಈ ಕುಮಾರಸ್ವಾಮಿ ದೇವೇಗೌಡನ ಮಕ್ಕಳವ್ರೆ, ನೀವೆಲ್ಲ ನೋಡಿದಿರಿ. ಮಣ್ಣನ್ ಮಕ್ಕಳು, ಮಣ್ಣನ್ ಮೊಮ್ಮಕ್ಕಳು ತರ ಹೇಳ್ತಾ ಇರ್ತಾರೆ. ಮಣ್ಣನ್ ಮೊಮ್ಮಗ ಅವನು, ನಿಖಿಲ್ ಬೇರೆ ಮಣ್ಣನ್ ಮೊಮ್ಮಗ, ಕುಮಾರಸ್ವಾಮಿ ಮಣ್ಣನ್ ಮಗ. ಇವರೆಲ್ಲ ವಿಡಿಯೋದವರೆಲ್ಲ ಇದ್ದೀರಿ. ಹಾಲ್ಗೆ ನಾವು ಹಾಲು ರೈತರ ಮಕ್ಕಳು ಅಂತಾರೆ. ಹಾಲ್ಗೆ ಮೊನ್ನೆ 4 ರೂಪಾಯಿ ರೇಟ್ ರೈಸ್ ಮಾಡಿ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಅದನ್ನ ರೈತರಿಗೆ ನೇರವಾಗಿ 1 ರೂಪಾಯಿನ ಯಾರು ತಗೊಳ್ಳಿಲ್ಲ. ಸೊಸೈಟಿ ಆಗ್ಲಿ, ಬಮೂಲ್ ಆಗ್ಲಿ, KMF ಆಗ್ಲಿ ಯಾರು ತಗೊಳ್ಳಿಲ್ಲ ದುಡ್ಡನ್ನ. ನೇರವಾಗಿ ರೈತರಿಗೆ 4 ರೂಪಾಯಿ ಲೀಟರ್ ಹಾಲನ್ನ ದರನ ರೈತರಿಗೆ ಇದನ್ನ ಹಸ್ತಾಂತರಿಸಿದ್ರು. ಇವರು ಸೇರಿ ವಿರೋಧ ಮಾಡ್ಬಿಟ್ರು. ಇವರೇ ಎಲ್ಲ ಜನ ಬದುಕಕ್ ಬಿಡ್ತಾ ಇಲ್ಲ, ಎಲ್ಲ ಈ ಕಾಂಗ್ರೆಸ್ ಸರ್ಕಾರ ಎಲ್ಲ ಜನ ವಿರೋಧಿ ಸರ್ಕಾರ, ಜನಸಾಮಾನ್ಯರ ವಿರೋಧಿ ಸರ್ಕಾರ, ಎಲ್ಲ ರೇಟ್ ರೈಸ್ ಆಗೋಯ್ತು, ಜನ ಬದುಕಕ್ಕೆ ಆಯ್ತಾ ಇಲ್ಲ ಅಂತ ಯಾರು ನೋಡಿದ್ರೆ ಈ ಬಿಜೆಪಿ ಅವರು ಯಾರು ಮಣ್ಣನ ಮಕ್ಕಳು ಅಂತ ಇದ್ರು ಅವರೇ ಮಾತಾಡ್ತಾರೆ. ಅಂತ ಪರಿಸ್ಥಿತಿ ನಮ್ಮ ರೈತರುಗಳು ಅದನ್ನೆಲ್ಲ ಅಬ್ಸರ್ವ್ ಮಾಡ್ಬೇಕು. ನಮ್ಮ ಜನ ಎಲ್ಲ ಪತ್ರಿಕೆಗಳಲ್ಲಿ ಎಲ್ಲ ಅಬ್ಸರ್ವ್ ಮಾಡಿ ಅವ್ರಿಗೆ ಟೈಮಲ್ಲಿ ಸರಿಯಾಗಿ ಪಾಠ ಕಲಿಸ್ಬೇಕು. ನೀವು ಪಾಠ ಕಲಿಸಿದ್ರೆ ರೈತರು ವಿರೋಧಿ ಅವರು ಹೇಳಿಕೆಗಳನ್ನ ಕೊಡೋದಕ್ಕೆ ಅವ್ರಿಗೆ ತಾಕತ್ ಬರೋದಿಲ್ಲ. ಸುಮ್ಮನೆ ನಾವು ರೈತರ ಪರ ಕೆಲಸ ಮಾಡ್ತೀವಿ, ರೈತರಿಗೆ ಬೆಂಬಲ ಕೊಡ್ತೀವಿ ಅಂತಾರೆ. ರೈತರಿಗೆ ಏನಾದ್ರು ಒಳ್ಳೇದ್ ಮಾಡ್ಬೇಕು ಅಂದ್ರೆ ಹಂಗಾರೆ ಸರ್ಕಾರ ಈಗ ಪ್ರೋತ್ಸಾಹಧನ 5 ಕೊಡ್ತಾ ಇದೆ. ಅದು ಪ್ರಾರಂಭ ಆಗಿದೆ ಕಾಂಗ್ರೆಸ್ ಅಲ್ಲಿ. ಸಿದ್ದರಾಮಯ್ಯನವರೇ ಅದನ್ನ 5 ರೂಪಾಯಿ ತಗೊಂಡೋಗಿ ನಿಲ್ಸಿದ್ದು. ಅದನ್ನ ಇವರು ಆಯ್ತು, ಇವ್ರು ಸರ್ಕಾರ ಇದ್ದಾಗ ಅದು 10 ರೂಪಾಯಿ ಮಾಡ್ಬೇಕಾಯ್ತು. ಬೇಡ ಅಂದವ್ರು ಯಾರು, ಅವ್ರು ಹಿಡ್ಕೊಂಡಿದವ್ರು ಯಾರು, ಮಾಡಬೇಡ ಅಂತ. ಮಾಡೋದು ಇಲ್ಲ. ಮಾಡಕ್ ಹೋಗೋರ್ನ, ರೈತರಿಗೆ ಸಪೋರ್ಟ್ ಮಾಡೋರ್ನ ವಿರೋಧ ಮಾಡೋದು ಇಂಥ ಒಂದು ಸಂದರ್ಭ ಇವತ್ತಿದೆ. ಭವಿಷ್ಯ ನನಗೆ ಎಲ್ಲ ಯೂನಿಯನ್ಗಳೆಲ್ಲ ಮಾತಾಡ್ತಾ ಇದ್ರು. ಗುರುವಾರ, ಶುಕ್ರವಾರ, ಭಾನುವಾರದಲ್ಲೆಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸ್ಟ್ರೈಕ್ ಮಾಡಬೇಕು ಅಂತ ರೈತರುಗಳು, ಹಾಲು ಉತ್ಪಾದಕರೆಲ್ಲ ಸ್ಟ್ರೈಕ್ ಮಾಡಬೇಕು ಅಂತ ಮಾತಾಡ್ತಾ ಇದ್ರು ಡೈರೆಕ್ಟರ್ಗಳೆಲ್ಲ. ಇಲ್ಲ, ಹಾಲಿನ ರೇಟ್ ಏನಾದ್ರು ಮಾಡಿ ಹೆಚ್ಚಿಗೆ ಮಾಡಬೇಕು, ಸಾಲ್ತಾ ಇಲ್ಲ ನಮ್ಗೆ ಅಂತ. ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು, ನೀವೆಲ್ಲ ಇದ್ದೀರಿ, ಮಳೆಗಾಳಿಂದನೂ ನೀವು ಸ್ಟ್ರೈಕ್ಗೆ ಡೇಟ್ ಫಿಕ್ಸ್ ಮಾಡಿದ್ರೆ ನೀವೆಲ್ಲ ಹೋಗ್ಬೇಕು, ಕರ್ಕೊಂಡು ಸೆಕ್ರೆಟರಿ, ಅಧ್ಯಕ್ಷರು ಇವೆಲ್ಲ ಇಲ್ಲಿಂದ ಹೋಗಿ. ಇಲ್ಲ ಒಂದು ಎಲ್ಲ ಕಡೆ ಆಗ್ಲಿ ನಾವು. ಯಾಕಂದ್ರೆ ಮೂಗ್ ಹಿಡಿದ್ರೆ ಅಂತ ಬಾಯ್ ಬಿಡೋದು, ಹಾಲು ಕುಡಿಸೋದು. ನಮ್ ಕಷ್ಟ ಏನು ಅಂತ ಜನಕ್ಕೆ ಗೊತ್ತಾಗ್ಬೇಕು, ಮಾಧ್ಯಮಗಳಲ್ಲೂ ಪ್ರಚಾರ ಆಗ್ಬೇಕು. ಈಗ ನಮ್ಗೆ ಏನು ಹಾಲು ಏನು 35 ರೂಪಾಯಿ ಲೀಟರ್ ಹಾಲು ಏನ್ ಕೊಡ್ತಾರೆ, ಏನೇನೂ ಇಲ್ಲ, ಕೂಲಿನೂ ಬರೋದಿಲ್ಲ. ಒಬ್ಬ ರೈತ, ಒಂದು ಕುಟುಂಬ, ಗಂಡ ಹೆಂಡತಿ ಮಕ್ಕಳು ಎಲ್ಲ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾವು ಒಂದು ಹಸು ಕಟ್ಟಿದ್ರೆ ಸಾಕು, ಎಲ್ಲೂ ಹೋಗಕ್ಕಾಗಲ್ಲ. ಒಂದ್ ಮದ್ವೆಗೂ ಹೋಗಕ್ಕಾಗಲ್ಲ, ಒಂದ್ ಮುಂಜಿಗೂ ಹೋಗಕ್ಕಾಗಲ್ಲ. ನೀವೆಲ್ಲರೂ ಹೋಗ್ಬೇಕು ಅಂದ್ರೆ ಹಸುಗ್ ನೀರು ಕುಡಿಸ್ಲೇಬೇಕು, ಸಗಣಿ ಎತ್ತಾಕ್ಲೇಬೇಕು, ಗಂಜಲ ಬೆಳಿಲೇಬೇಕು, ಹಾಲು ಕರೀಲೇಬೇಕು. ಹಾಲನ್ನ ಅರ್ಧ ಗಂಟೆ 1 ಗಂಟೆ ಲೇಟಾಗಿ ಕರೆದ್ರೆ ಬಾವಾಗೋಯ್ತದೆ. 5 ಗಂಟೆಗೆ ನೀವು ರೂಢಿ ಮಾಡಿದ್ರೆ 5 ಗಂಟೆ 5-5:15 ಒಳಗಡೆ ಹಾಲು ಕರೀಬೇಕು, ಕರೀಲೇಬೇಕು. ಅಂದ್ರೆ
6:30, 7:30, 8 ಗಂಟೆ ಕರಿತೀನಿ ಅಂದ್ರೆ ಭಾವ ಆಯ್ತು ಹಸುನೇ ಹೋಯ್ತು, ಭಾವ ಆಯ್ತು ಅಂದ್ರೆ ಹಸುನೇ ಹೋಯ್ತು. ಅದರಿಂದ ಎಲ್ಲೂ ಮಕ್ಕಳಿಗಿನ್ನ ಜೋಪಾನವಾಗಿ ನಾವು ಹಸುಗಳನ್ನ ಸಾಕ್ಬೇಕಾದಂತ ಒಂದು ಪರಿಸ್ಥಿತಿ ಇವತ್ತು ನಮ್ಮ ಮುಂದೆ ಇದೆ. ನಾವೆಲ್ಲ ಮೊದಲು ಭಾಷಣ ಮಾಡ್ತಾ ಇದ್ವಿ, ನಾನು ಹಳ್ಳಿಗಳಿಗೆ ಹೋದ್ರೆ ಜಾಸ್ತಿ ದೊಡ್ಡ ಹಸು ಕಟ್ಬೇಡಿ ಅಂತ, ಒಂದು ಮೀಡಿಯಂ ಹಸು ಕಟ್ಟಿ ಸಾಕು. ದೊಡ್ಡ ಹಸು ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ, ಬಿದ್ದೋದ್ರೆ, ಏನಾದ್ರು ಕಾಯಿಲೆ ಬಂತು ಅಂದ್ರೆ ಅದು ನಿಮ್ಗೆ ಬಹಳ ನಷ್ಟ ಆಯ್ತದೆ ಅಂತ. ಈಗ ಹೇಳ್ತಾ ಇದೀವಿ, ನಮ್ಮ ವರ್ಷನೂ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ಬಿಟ್ಟಿದೀವಿ. ಈಗ ಇಲ್ಲ, ದಿನಕ್ಕೆ ಒಂದು 15 ಲೀಟರ್ ಮೇಲೆ ಹಾಲು ಕರಿ ಹಸು ಕಟ್ಟಿ ಅಂತ. ಯಾಕಂದ್ರೆ ನೀವು ಸುಮ್ಮನೆ 5 ಲೀಟರ್ ಹೊತ್ತಿಗೆ 4 ಲೀಟರ್ 5 ಲೀಟರ್ ಹಾಲು ಕರಿ ಹಸು ಕಟ್ಟಿದ್ರು ಒಂದೇ ಮೇಂಟೆನೆನ್ಸ್ ಅದೇನೆ. ಇನ್ನೊಂದು ಸ್ವಲ್ಪ ಮೇವು ನೀರು ನಿಡಿ ಸ್ವಲ್ಪ ಮಾಡ್ಕೊಂಡು ಹೋಯ್ತು. ತೀರಾ ದೊಡ್ಡ ಹಸು ಕಟ್ಟೋದು ಬೇಡ. ತೀರಾ ನೀವು 30 ಲೀಟರ್ 40 ಲೀಟರ್ ಕರೆಯುವಂತ ಹಸುಗಳನ್ನ ದೇವನಹಳ್ಳಿ ಕಡೆ ಎಲ್ಲ ನೋಡಿದೀನಿ, ಅವೆಲ್ಲ ಕಟ್ಟೋದು ಬೇಡ. ಒಂದು ಮೀಡಿಯಂ ಆಗಿ ಒಂದು 15-20 ಲೀಟರ್ವರೆಗೂ ಕರೆಯುವಂತವು ಹಸುಗಳನ್ನ ಕಟ್ಟೋದೇ ಸೂಕ್ತ ಅಂತ. ಅವನ್ನ ಸ್ವಲ್ಪ ಜೋಪಾನವಾಗಿ ಚೆನ್ನಾಗಿ ನೋಡ್ಕೋಬೇಕು. ಒಂದ್ ಹಸು ಕಟ್ಟಿದ್ರು ಒಂದೇ, 5 ಹಸು ಕಟ್ಟಿದ್ರು ಒಂದೇ. ಜಾಗ ಇದ್ರೆ, ಜಾಗ ನೀರು ಮೇವು ಮಾಡೋರಿದ್ರೆ ಏನ್ ಮಾಡ್ಕೋಬಹುದು. ಗಂಡ ಹೆಂಡತಿ ಇಬ್ರು 5 ಹಸು ಸುಧಾರಣೆ ಮಾಡ್ಕೋಬಹುದು. ಮಾಡಕ್ಕಾಗಲ್ಲಪ್ಪ ಕುಮಾರ, ಮಾಡ್ಬೋದು. ಎಲ್ಲ ಮಿಷಿನ್ ಬಂದ್ಬಿಟ್ಟದೆ, ಹಾಲು ಕರಿಯೋ ಮಿಷಿನ್. ನೀವು ಹಾಲು ಕೈಲಿ ಕರಿಯೋದು ಕಷ್ಟ, ಈಗ ಹಾಲು ಕರಿಯೋ ಮಿಷಿನ್ ಬಂದದೆ. ಮೇವು ಕಟ್ ಮಾಡೋದಕ್ಕೆ ಸಬ್ಸಿಡಿಲಿ ಚಾಪರ್ ಮಿಷಿನ್ ಬಂದಿದೆ. ನೀವು ಚಾಪರ್ ಮಿಷಿನ್, ಪ್ರಕಾಶ್ ಹೇಳಿದಂಗೆ ಚಾಪರ್ ಮಿಷಿನ್ ಉಪಯೋಗಿಸ್ಬೇಕು. ಎಲೆಯಲ್ಲಿ ಹುಲ್ಲಲ್ಲಿ ಎಲೆಯಲ್ಲಿ ಅದರಲ್ಲಿ ಏನು ಪ್ರಾಣ ಇಲ್ಲ. ಆ ಕಾಂಡ ಅದಲ್ಲ, ಕಾಂಡದಲ್ಲೇನೆ, ಆ ಕಾಂಡ ತಿಂದ್ರೇನೆ ಹಸುಗೆ ಪೌಷ್ಟಿಕಾಂಶ, ಹಾಲು ಕೊಡೋದಕ್ಕೆ, ಅದು ಮೈ ಕಟ್ಟೋದಕ್ಕೆ ಎಲ್ಲ. ಅದರಿಂದ ಆ ಕಾಂಡನೇ ತಿನ್ಬೇಕು ಹಸು. ಆ ಕಾಂಡ ತಿನ್ಬೇಕು ಅಂದ್ರೆ ನೀವು ಇಷ್ಟು ಅರ್ಧ ಇಂಚು 60 ಅಡಿ ಕತ್ತರಿಸಿ ಹಾಕಿದ್ರೆ ಹಸು. ಚಾಪರ್ ಮಿಷಿನ್ ಸ್ವಲ್ಪ ತಗೋಬೇಕು. ಸ್ವಲ್ಪ ಮ್ಯಾಟ್ ಹಾಕೋಬೇಕು ಕೆಳಗಡೆ. ಈಗೆಲ್ಲ ಮ್ಯಾಟ್ ಎಲ್ಲರಿಗೂ ಬೊಮ್ಮಲಿಂದಾನೆ ಕೊಡ್ಸೋ ಕೆಲಸ ನಡೀತಾ ಇದೆ. ಹಾಲು ಕರಿಯೋ ಮಿಷಿನ್ ಅವಶ್ಯಕತೆ ಇದ್ರೆ ಒಂದು ಹಸು 2 ಹಸುಗಿನ್ನ ದೊಡ್ಡ ಹಸು ಕಟ್ಕೊಂಡಿದ್ರೆ 4-5 ಹಸು ಇದ್ರೆ ನೀವು ಹಾಲು ಕರಿಯೋ ಮಿಷಿನ್ಗೂ ಬಂಡವಾಳ ಹಾಕೊಂಡು ಕ್ಲೀನ್ ಆಗಿ ಅದನ್ನ ತೊಳೆದು ಮಾಡ್ಬೇಕು. ನಾವು ಇವತ್ತು ಎಲ್ರಿಗೂ ಮನೆಗೂ ಉದ್ಯೋಗ ಕೊಡಕ್ ಆಗೋದಿಲ್ಲ. ಹುಡುಗರಿಗೆ ಎಲ್ಲ ಹೆಣ್ಮಕ್ಳೆಲ್ಲ ಫ್ಯಾಕ್ಟ್ರಿಗಳಿಗೆ ಹೋಯ್ತಾರೆ, ಆರಳ್ಳಿ ಇಂಡಸ್ಟ್ರಿಯಲ್ ಆಗಿ ಹೋಯ್ತಾರೆ, ಲಘುನಾಗಿ ಹೋಯ್ತಾರೆ, ಇನ್ನೊಂದ್ ಕಡೆ ಹೋಯ್ತಾರೆ, ಕೆಲಸ ಮಾಡ್ತಾವ್ರೆ, ಜೀವನ ಮಾಡ್ತಾವ್ರೆ. ನಾನು ಬೇರೆ ಈಗ ಚನ್ನಪಟ್ಟಣ ತಾಲೂಕಲ್ಲಿ ನಾನು ಇವತ್ತು ನೋಡಿದ್ದೀನಿ, ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ತಾಲೂಕಲ್ಲಿ ಬರ್ತಾ ಇದ್ರೆ ಚನ್ನಪಟ್ಟಣ ತಾಲೂಕು. ಚನ್ನಪಟ್ಟಣ ತಾಲೂಕಲ್ಲಿ 3 ಲಕ್ಷ ಲೀಟರ್ ಜಾಸ್ತಿ ಹಾಲು ದಿನ. ನಮ್ದು 1,83,000. ನಮ್ಮಲ್ಲಿ ಒಂದು ದಿನಕ್ಕೆ 1,93,000 ಲೀಟರ್ ಹಾಲು ಸಂಗ್ರಹಣೆ ಆಯ್ತಾ ಇದೆ. ಚನ್ನಪಟ್ಟಣ ತಾಲೂಕಲ್ಲಿ 3,25,000 ಲೀಟರ್ ಹಾಲು ದಿನಕ್ಕೆ ಕಲೆಕ್ಟ್ ಆಯ್ತಾ ಇದೆ. ಚನ್ನಪಟ್ಟಣ ತಾಲೂಕು ಹೋದ್ರೆ ನನಗೆ ಖುಷಿ ಆಯ್ತದೆ. ನಮಗೆ ಡೈರಿಗೆ ಹಾಕೋದಲ್ಲದೆ ಪ್ರೈವೇಟ್ ಡೈರಿವರೆಗೂ ಹಾಲು ಹಾಕ್ತಾರೆ. ಒಂದ್ ಊರಲ್ಲಿ ಈ ಮಳೆಗಾಲಲ್ಲಿ ಒಂದು ಸೊಸೈಟಿ ಐತೆ. ಮಳೆಗಾಲ ಇರೋ ಸೈಜ್ ಅಂತ ಒಂದು ಊರಲ್ಲಿ ನೀವು ಹೋದ್ರೆ 2 ಸೊಸೈಟಿಗಳು. ಯಾಕಂದ್ರೆ ಒಂದು ಸೊಸೈಟಿಲಿ ಹಾಲು ಅಳಿಯಕ್ ಆಗೋದಿಲ್ಲ. ಬೆಳಗ್ಗೆ ಅವನು 5,000 ಲೀಟರ್ ಒಂದು ಸೊಸೈಟಿಯಲ್ಲಿ, ನಿಮ್ದು 1,000 ಆದ್ರೆ 5,000 ಲೀಟರ್ ಆಗ್ತಾವೆ. ಅದು 7,000 8,000 ಲೀಟರ್ ಒಂದೇ ಡೈರಿಯಲ್ಲಿ ಮಾಡಕ್ಕಾಗಲ್ವಲ್ಲ. ಅದಕ್ಕೆ 2 ಡೈರಿ ಮಾಡ್ಕೊಂಡ್ಬಿಟ್ಟವ್ರೆ. ಮ್ಯಾಗ್ಲಕೇರಿಗೊಂದು, ಕೆಳಗಕೇರಿಗೊಂದು 2 ಡೈರಿ ಮಾಡ್ಕೊಂಡವ್ರೆ. ಯಾರ ಮನೆಗಾದ್ರೂ ಹೋಗ್ರಿ 5ರಿಂದ 10 ಹಸು. ಯಾರ ಮನೆಗಾದ್ರೂ ಹೋಗಿ 5ರಿಂದ 10 ಹಸು. ಅವ್ರು ಏನ್ ಮಾಡ್ಬಿಟ್ಟವ್ರೆ, ಮೇನ್ ಆಗಿ ಈ ಕೆರೆ ತುಂಬಿಸಿದ್ರು. ಕೆರೆ ತುಂಬಿಸ್ಕಾಗಿ ಶಿಂಷಾದಿಂದ ಸೀಪೇಜ್ ವಾಟರ್ಗೆ ಕೆರೆ ತುಂಬಿಸಿದ್ದು ನೀರು ಅಲ್ಲಿ ಬೋರ್ವೆಲ್ ಅಲ್ಲಿ 200 ಅಡಿ 300 ಅಡಿ 400 ಅಡಿಗೆಲ್ಲ ನೀರು ಐತೆ. ಮೇಲ್ಗಡೆ ತೆಂಗಿನ ತೋಟ, ತೆಂಗಿನ ಸಸಿ ಹೆಚ್ಚು ಕಮ್ಮಿ ಎಲ್ಲ 90% ತೆಂಗು. ಕೆಳಗಡೆ ಸೀಮೆ ಹುಲ್ಲು ಬಿಟ್ಟು ಅವ್ರು ಇನ್ನೊಂದು ದಾರಿ ಮಾಡ್ಕೊಂಡ್ಬಿಟ್ಟವ್ರೆ. ಈ ಬೇಬಿ ಕಾರ್ನ್ ಜೋಳ, ಬೇಬಿ ಕಾರ್ನ್ 80 ದಿನ ಏನೋ ಟೋಟಲ್ ಕ್ರಾಪ್. ಅದು ಉತ್ತು, ಅದು ಬಿತ್ತಿ ಅದನ್ನ ಕಟಾವ್ ಮಾಡೋದಕ್ಕೆ 70 ದಿನ ನಡೀತದೆ. ಆ ಬೇಬಿ ಕಾರ್ನ್ ಜೋಳ ಬರ್ತಾರೆ. ಬೇಬಿ ಕಾರ್ನ್ ಅವನು ಬೀಜ ಕೊಟ್ಟಿರ್ತಾನೆ, ಅವನೇನ ಕಂಪ್ನಿಯವನು. ಇವರು ಆ ಬೇಬಿ ಕಾರ್ನ್ ಅವನಿಗೆ ಮುರಿದು ಅವನಿಗೆ ಕೆಜಿಗೆ ಇಷ್ಟು ಅಂತ ಬೇಬಿ ಕಾರ್ನ್ ಕೊಟ್ಬಿಡ್ತಾರೆ. ಇನ್ನು ಜೋಳನ ಕುಯ್ಕೊಂಡ್ಬಂದು ಚಾಪರ್ ಮಿಷಿನ್ ಕೊಟ್ಬಿಟ್ಟು ಹುಲ್ಲು 2 ಪರ್ಪಸ್ ಆಯ್ತು. ಸೀಮೆ ಹುಲ್ಲು ಹಾಕೊಂಡಿರ್ತಾರೆ, ಈ ಬೇಬಿ ಕಾರ್ನ್ ಇದು ಹಾಕೊಂಡಿರ್ತಾರೆ. ಅದು ನಮ್ಮ ಹಣೆದೊಡ್ಡಿ ಇಲ್ಲಿ ನಮ್ಮ ಕೊಳಗನಹಳ್ಳಿ ಪಂಚಾಯತಿ ಕಂಪ್ಲೀಟು ಅದೇ ಕೆಲಸ ಮಾಡ್ತಾವ್ರೆ. ಈಗ ಏನಾಗದೆ ನಮ್ದು, ನಾನು ಯಾಕೆ ಮಳೆಗಾಲಲ್ಲಿ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮಲ್ಲಿ ಜಮೀನು ಕಡಿಮೆ. ಯಾರು ಅಂತ ದೊಡ್ಡ ಜಮೀನ್ದಾರರು ಏನಿಲ್ಲ. ಇರೋಂಥವ್ರು ಅರ್ಧ ಎಕರೆ, 10 ಗುಂಟೆ, 20 ಗುಂಟೆ, 1 ಎಕರೆ,
1.5 ಎಕರೆವರೆಗೂ ಜಮೀನು ನಮ್ಮಲ್ಲಿ ಜಮೀನು ಇಟ್ಕೊಂಡಿರೋರು ಅವರೇ. ಇನ್ನು ಮಾವತೂರು ಕೆರೆ ಯಾವತ್ತೂ ಸುಂಡೋದಿಲ್ಲ. ಮಾವತೂರು ಕೆರೆಯಿಂದ ಯಾವತ್ತಿಗೂ ಸುಂಡೋದಿಲ್ಲ. ಮಾವತೂರು ಕೆರೆಯಲ್ಲಿ ಎಷ್ಟು ದಿನ ನೀರು ಇರ್ತದೋ ಅಷ್ಟು ದಿನನೂ ನಮ್ಮ ಬೋರ್ವೆಲ್ಗಳಿಗೆ ತೊಂದರೆ ಇಲ್ಲ. ಈಗ MP ಅವರು ಅಲ್ಲಿ ಅವೆಲ್ಲ ಸೇರಿ ಹೇಳಿ ಇದರಿಂದ ಮಾಡಿದ್ದು, ಶ್ರೀರಾಮ್ಪುರದಿಂದ ಮಾತೂರು ಕೆರೆಗೆ ಲಿಫ್ಟ್ ಇರಿಗೇಷನ್ ಮಾಡಿದ್ದು, ವೃಷಭಾವತಿಯಿಂದ ನೇರವಾಗಿ ಪಂಪ್ ಮಾಡೋದು. ಅದು ಸ್ವಲ್ಪ ನಮಗೆ ನಾವು ಅಂದ್ಕೊಂಡ ಪ್ರಮಾಣದಲ್ಲಿ ನೀರು ತುಂಬಲಿಲ್ಲ. ಅದು ಆ ಸ್ಪೀಡಾಗಿ ನೀರು ಬರಲಿಲ್ಲ. ಅದೇನಿದ್ರು ಅಂಜನಾಪುರ ಕೆರೆ, ರಾಯಸಂದ್ರ ಕೆರೆ, ತುಗಣಿ ಕೆರೆ, ಅಳಾಡ್ಸಂದ್ರ ಕೆರೆ, ಆ ಕೆರೆಗಳಿಗೆ ಬಡಂಗೆರೆ ಕೆರೆ ಅದನ್ನ ತುಂಬಿಸಕ್ಕೆ ಸರೋಯ್ತದೆ. ಮಾತೂರು ಕೆರೆಗೆ ಆ ನೀರು ಪ್ರಮಾಣ ಸಾಲಿಲ್ಲ. ನಾವು ಅದಾದ್ಮೇಲೆ ಜಿಗಣಿಗೆ ಆನೆಕಲ್ಲಿಂದ ನೀರನ್ನ ಫಿಲ್ಟರ್ ಮಾಡಿ, ಬೆಳ್ಳಂದೂರು ಆ ಕಡೆಯಿಂದ ನೀರನ್ನ ಫಿಲ್ಟರ್ ಮಾಡಿ ಜಿಗಣಿಗೆ ತಂದು, ಜಿಗಣಿಯಿಂದ ನ್ಯಾಚುರಲ್ ಫ್ಲೋ ಅಂದ್ರೆ ಪೈಪಲ್ ಅಲ್ಲ, ಹಂಗೆ ಹರ್ಕೊ ಬರೋದು. ಬನ್ನರ್ಘಟ್ಟ ವೈಲ್ಡ್ ಲೈಫ್ ಅಲ್ಲಿ ಹರ್ಕೊ ಬಂದ್ರೆ ನಮ್ಮ ಉದ್ದೇಶ ಏನು ಅಂದ್ರೆ ನೀರು ಹರ್ಕೊ ಬಂದ್ರೆ ಸ್ವಲ್ಪ ತಿಳಿ ಆಯ್ತದೆ. ಮರಳಿನ ಮೇಲೆ ಬಂದ್ರೆ ಆ ನೀರು ಕಲುಷಿತ ಸಾಮಗ್ರಿ ಎಲ್ಲ ಬಂದು ಇಲ್ಲಿ ಬರೋಷ್ಟೊತ್ತಿಗೆ ಅದ್ರ ಗಡಿಸ್ತಾನವಾಗಿ ನೀರು 90% ನ್ಯಾಚುರಲ್ ಪ್ರೊಸೆಸ್ ಅಲ್ಲೇನೆ ಫಿಲ್ಟರ್ ಆಯ್ತದೆ ಅಂತ ಹೇಳಿ ಅದನ್ನ MP ಅವರು ಇದ್ದಾಗ ಅವರು ಅದನ್ನ ಬಹಳ ಆಸಕ್ತಿ ತಗೊಂಡು ಮಾಡಿದ್ರು ಸುರೇಶ್. ಅದು ಸಕ್ಸಸ್ ಆಗಿ ವರ್ಷ ಪೂರ್ತಿ ನೀರು ಬಂತು. ಸ್ವಲ್ಪ ಮಧ್ಯದಲ್ಲಿ ಬನ್ನರ್ಘಟ್ಟ ವೈಲ್ಡ್ ಲೈಫ್ ಅವರು ಫಾರೆಸ್ಟ್ ಅವ್ರಿಗೂ ತಕರಾಲಾಗಿ ನಿಲ್ಸ್ಬಿಟ್ಟಿದ್ರು ಅದನ್ನ. ಈಗ ಆ ಸಮಸ್ಯೆನೂ ಪರಿಹಾರ ಆಗದೆ. ಆಮೇಲೆ ನಾವೇನ್ ಮಾಡೋದು, ಇಲ್ಲ ಈಗ ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಈಗ ದೇಗಲು ಮಟ್ಟದ ತಾವು ಈಗ ಸೇತುವೆ ಮಾಡೋರು ನೋಡ್ರಿ, ದೇಗಲು ಮಟ್ಟದ ಸೇತುವೆ. ಆ ಸೇತುವೆ ಪಕ್ಕ ಲ್ಯಾಂಡ್ ಅಕ್ವಿಷನ್ ಮಾಡಿ ಅಲ್ಲಿಂದ ನೀರನ್ನ ಪಂಪ್ ಮಾಡಿ ಮಾತೂರು ಕೆರೆಗೆ ತುಂಬಿಸ್ಬೇಕು ಅಂತ ಹೇಳಿ ನಡೀತಾ ಇದೆ ಕೆಲಸ. ಬಹುಶಃ ಇನ್ನೊಂದು 6 ತಿಂಗಳಲ್ಲಿ ಈಗ ಪೈಪ್ಲೈನ್ ಕಾಮಗಾರಿ, ಈಗ ಒಂದು ಪಂಪ್ ಹೌಸ್ ಕಟ್ಟೋದು ಎಲ್ಲ ಆಯ್ತಾ. ಅದಾಗೋದ್ಮೇಲೆ ವರ್ಷದ 365 ದಿನನೂ ಮಾತೂರು ಕೆರೆಯಲ್ಲಿ ನೀರು ಇರ್ತದೆ. ನೀವೆಲ್ಲ MP ಅವರು ಇಲ್ಲ ಸಾಹೇಬ್ರ ಬಂದಾಗ ಎಲ್ಲ ಊರವರೆಲ್ಲ ಈ ಕಡೆ ಭಾಗದವರೆಲ್ಲ ಸೇರಿ ನಮ್ಗೆ ಜಮೀನ್ ಮೇಲೂ ನಾಲೆ ಮೇಲೂ ನೀರು ಕೊಡಿ ಅಂದ್ರೂ ಬೇಕಾದ್ರೆ ಅದನ್ನು ಮಾಡ್ಬೋದು. ನಾಲೆಗೆ ಹೋಗ್ಬೇಕಾದ್ರೆ ನಾಲೆಯನ್ನು ಕ್ಲೀನ್ ಮಾಡಿ, ನಾಲೆ ಎಲ್ಲ ಮುಚ್ಚಿಬಿಟ್ಟವ್ರೆ ಜನ ಪೂರ್ತಿ. ನಮ್ಮ ಜನನೇ, ಬೇರೆ ಯಾರು ಹೊರಗಡೆಯಿಂದ ಬಂದು ಜನ ಮುಚ್ಚಲಿಲ್ಲ, ನಮ್ಮ ಜನನೇ ಮುಚ್ಚವ್ರೆ. ನಾಲೆನ ಕ್ಲೀನ್ ಮಾಡಿ ಅದಕ್ಕೆ ಸಿಮೆಂಟ್ ಹಾಕಿ ಮಾಡಿದ್ರೆ ಬೇಕಾದ್ರೆ ನೀರ್ನ ಕೊಡ್ಬೋದು. ಇಲ್ಲಾಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ, ಬೋರ್ವೆಲ್ ಅಂತೂ ನಿಲ್ಲಲ್ಲ. ನಾವು ಹೈನುಗಾರಿಕೆ ಮಾಡೋದು ನೀವು ಬಹಳ ಸೂಕ್ತ. ಈಗ ಬೇರೆ ಉದ್ಯೋಗ ಇಲ್ಲ ಅಂತಂದ್ರೆ ಮನೆ ಮುಂದೆ ಮಾಡ್ಬೇಕು. 1 ಹಸು ಕಟ್ಟ ಬದಲು 2 ಹಸು ಕಟ್ಟಿ, 2 ಹಸು ಕಟ್ಟ ಬದಲು 5 ಹಸು ಕಟ್ಟಿ ಅದೇ ಉದ್ಯೋಗ ಮಾಡಿ. ಅಲ್ಲೆಲ್ಲ ಕಾಶಿ ಅಂಗಡಿತಾವೋ, ಅಲ್ಲೆಲ್ಲ ಕುತ್ಕೊಂಡು ಅಲ್ಲೆಲ್ಲ ಸುಮ್ಮನೆ ಏನು ಕೆಲ್ಸಕ್ಕೆ ಬರದೆ ಎಲ್ಲ ಇಲ್ದಿದ್ದು ನ್ಯಾಯ, ಜಗಳ, ಅದಾದ ಪೊಲೀಸ್ ಸ್ಟೇಷನ್ ಕೇಸು ಇವೆಲ್ಲ ಯಾಕಪ್ಪ ಬೇಕು? ಮನೆ ಮುಂದೆ ಗೌರವಯುತವಾಗಿ ಬದುಕ್ಬೋದಲ್ಲ, ಬದುಕಕ್ಕೆ ಒಂದು ಅವಕಾಶ ಆಗಲ್ಲ. ಚನ್ನಪಟ್ಟಣ ತಾಲೂಕಲ್ಲಿ ಬದುಕ್ತಾವ್ರೆ ರೈತರು 50,000 ಲಕ್ಷ ಒಬ್ಬೊಬ್ರು ನನ್ನ ಮನೆಗೆ ಮಾಡ್ತಾವ್ರೆ ಅಂದ್ರೆ ನಮ್ಮವ್ರು ಯಾಕೆ ಕಷ್ಟ ಪಡ್ಬೇಕು? ಕಷ್ಟ ಪಡದೆ ಯಾವ್ದನ್ನು ಕೈ ಕೆಸರಾದ್ರೆ ಬಾಯಿ ಮೊಸರು. ಸುಖವಾಗಂತೂ ಯಾವ್ದು ಏನು ಬರೋದಿಲ್ಲ. ಏನೋ ಮಾಡಿದ್ರು ವೈಜ್ಞಾನಿಕವಾಗಿ ಮಾಡ್ಬೇಕು, ತಿಳ್ಕೊಂಡು ಮಾಡ್ಬೇಕು. ಸುಮ್ಮನೆ ಏನೋ ಒಂದು ಹಸು ಕಟ್ತೀನಿ ಅನ್ನೋದು, ಯಾರೋ ಒಂದು ದಡ್ಡ ಸಾಲ ಮಾಡ್ಬಿಟ್ಟು ಹೆಂಗ್ ಬೇಕಂಗೆ ಕಟ್ಟಿ ಕಟ್ಬಿಡೋದು, ಯಾವ್ದೋ ಹಸು ತಟ್ಬಿಡೋದು, ಹೋಗಿ ಏನೋ ಎಲ್ಲ ಓಡಾಡ್ಕೊಂಡು ಸಿಡೆ ಹೊಡ್ಕೊಂಡು ಬರೋದು ಹಂಗಲ್ಲ. ಬೆಳಗ್ಗೆ ಸಾಯಂಕಾಲದವರೆಗೂ ಪ್ರಾಮಾಣಿಕವಾಗಿ ಪ್ರೀತಿಯಿಂದ ಹೃದಯದಿಂದ ಅದ್ರ ಕಾಯಕ ಮಾಡಿದ್ರೆ ಬದುಕೋದಕ್ಕೆ ಏನು ಕಷ್ಟ ಇಲ್ಲ. ಮನೆ ಮಂದಿ ಎಲ್ಲ 2 ಹಸು ಈಗ ನೀವು ಕೊಡ್ಬೇಕು. ವೆಂಕಟೇಶ್ ಸೆಕ್ರೆಟರಿ, ನೀವು ಮೊದಲೊಂದ್ಸಲ ಬಲವಂತ ಮಾಡಿ ಕೊಡಿಸಿದ್ದೆ. ನಾನು ಹೇಳೋದು, ಯಾರು ಹಾಲಿ ಹಸು ಕಟ್ಕೊಂಡಿದ್ದಾರೆ, ಯಾರು ಕೊಟ್ಟಿಗೆ ಇದೆ, ಯಾರಿಗ್ ನೀರಿದೆ, ಯಾರಿಗ್ ಮೇವದೆ, ಅವರು 2 ಹಸು ಕೊಡಿ. ಈಗ 1,90,000 ಮಾಡಿದ್ದೀವಿ, 1,90,000 ರೂಪಾಯಿ ಸಾಲ ಮಾಡಿದ್ದೀವಿ. ಅದು ಹೆಂಗೆ ಅಂದ್ರೆ ನಿಮ್ಗೆ 99,000 ಫಸ್ಟ್ ಒಂದು ಹಸು ಕಟ್ಟಕ್ಕೆ 90,000 ಕೊಡ್ತೀವಿ. ಅವನೊಂದು ಹಸು ತಗೊಬರೋದು 90,000 ರೂಪಾಯಿ ಬೇಕಾದ್ರೆ ನಿಮ್ ಕೈಯಿಂದ ಇನ್ನೊಂದು 20,000 30,000 ಕೈಯಿಂದ ಹಾಕಿ ಒಂದು ಹಸು ತಗೊಬಂದ್ರೆ ಅದು ಹಾಲು ಕರೀತಾ ಇರ್ತದೆ. 6 ತಿಂಗಳು ಹಾಲು ಕರೀತಾ ಇರ್ತದೆ. ಅದು ಹಾಲು ಅದೇ ಕೊಟ್ಟಿಗೆ, ನಿಮ್ ಕೊಟ್ಟಿಗೆಲ್ಲ ಜಾಗ ಇರ್ತದೆ. ನೀನು ಹೊಸದಾಗಿ ನೀವೇನು ಮಾಡಂಗಿಲ್ಲ. ಇರೋ ಕೊಟ್ಟಿಗೆಲ್ಲ ಇರೋ ಹಸು ಜೊತೆಗೆ ಇನ್ನೊಂದು ಹಸು, ಅದು ಹಾಲು ನಿಂತಾಯ್ತಾ ಆದ ಇನ್ನು 6 ತಿಂಗಳು ಅಂತಂದ ಇಟ್ಕನೆ ಇನ್ನು 90,000 ರೂಪಾಯಿ ಕೊಡ್ತೀವಿ. ಇನ್ನೊಂದು ಹಸು ತಗೋಬೇಕು. ಈ ಸಾಲನ ರೀಪೇಮೆಂಟ್ ಮಾಡೋದಕ್ಕೆ 2 ಹಸುನು ಒಟ್ಟಿಗೆ ಕಟ್ಬಿಟ್ರೆ 2 ಹಸುನು ಹಾಲು ನಿಂತೋದಾಗ ನಿಮ್ಗೆ ರೀಪೇಮೆಂಟ್ ಮಾಡೋದು ಕಷ್ಟ. 6 ತಿಂಗಳಾದ್ಮೇಲೆ ಇನ್ನೊಂದು ಹಸು ಕಟ್ಕೊಂಡ್ರೆ ಈ ಹಸುಗೆ ಈಟ್ ಕೊಡ್ಸ್ಕೊಂಡಿರ್ತೀರಿ. ಈ ಹಸು ಇನ್ನ ನೀವು ಈಟ್ ಕೊಡಿಸ್ಕೊಂಡು ಅದನ್ನ 6 ತಿಂಗಳಿಗೂ 8 ತಿಂಗಳಿಗೂ ಅದು ಇನ್ನ ಕರ ಕೊಟ್ಟಂಗೆ ಈ ಹಸು ಹಾಲು ನಿಲ್ತದೆ. 2ನೇ ಹಸು ಅಂದ್ರೆ ನಿಮ್ಗೆ 2 ಹಸು ಎಕ್ಸ್ಟ್ರಾ ಆದಂಗೆ ಆಯ್ತು. 2 ಹಸು ನಿಮ್ ಮನೆಗೆ ಎಕ್ಸ್ಟ್ರಾ ಆದಂಗೆ ಆಯ್ತದೆ. ಇದನ್ನ ಎಷ್ಟು % ಬಡ್ಡಿ? ವರ್ಷಕ್ಕೆ 3% ಬಡ್ಡಿ ಅಷ್ಟೇ. ವರ್ಷಕ್ಕೆ ಅಂದ್ರೆ ತಿಂಗಳಿಗೆ 4 ಆಯ್ತು. ಬಡ್ಡಿ ಅಲ್ಲ, ಅದು ಸಬ್ಸಿಡಿ ದರ. ಬಡ್ಡಿ ಅಂತ ಒಂದು ಲೆಕ್ಕಾಚಾರಕ್ಕೆ ಬಡ್ಡಿ ತಗೋಬೇಕು, ಲೆಕ್ಕಕ್ಕೆ ಅಂತ ಕಟ್ಟಬೇಕು. ಕಟ್ತಾ ಹೋದ್ರೆ 12% ಆಗೋತಿದೆ 3% ಇಂದ.
ಅದನ್ನ ನೀವು ಧೈರ್ಯ ಮಾಡಿ ಕೊಡ್ಬೇಕು. ಯಾರು ನಾನು ರವಿ ನಾನು MLC ನನ್ ನಡೀತದೆ, ನನಗೊಂದು ಕೊಟ್ಬಿಡ್ರಪ್ಪ 2 ಸಾಲ ಅಂದ್ರೆ ನಾನು ಹಸ ಕಟ್ತಾ ಇದ್ರು ನನಗೆ ಎದುರ್ಕೊಂಡು ಕೊಟ್ಬಿಡೋದು ಇವರು. ಇಲ್ಲ ಯಾರೋ ನಮ್ಮ ಸಂಬಂಧಿಕರು ಯಾರೋ ಒಬ್ಬ ಜಯಕುಮಾರ್ ಅವನೇ ಕಡೆಯಪ್ಪ ಅವ್ನು ಕೊಡ್ಬೇಕು ಅಂದ್ಬಿಟ್ಟು ಅವನು ಕೊಟ್ಬಿಡೋದು, ಇಲ್ಲ ಕೊಟ್ಬಿಡೋದಲ್ಲ. ಯಾರು ಪ್ರಾಮಾಣಿಕವಾಗಿ ನಿಜವಾಗ್ಲೂ ಯಾರು ಮಾಡ್ತಾ ಇರ್ತಾರೆ ಅಂತವ್ರನ್ನ ಗುರುತಿಸಿ ಕಳ್ಸಿದ್ರೆ 15 ದಿನಕ್ಕೆ ಸಾಲ ಸ್ಯಾಂಕ್ಷನ್ ಮಾಡಿಸ್ತೀನಿ. 30-40 ಜನಕ್ಕೆ ಕೊಡ್ರಿ. 40 ಜನಕ್ಕೆ 45 ಜನ ಯಾರು ಹಸು ಕಟ್ತಾವ್ರೆ, ಯಾರು ಆಸಕ್ತಿ ಆಗೋರೆ ಅಂತವ್ರಿಗೆ ಕೊಡಿ. 2 ಹಸು ಕಟ್ಟಿ ಹಾಲು ಜಾಸ್ತಿ ಆಗಿದೆ. 900 ಲೀಟರ್ ಹಾಲು ನಮ್ಮಂತ ಮಳೆಗಾಲಂತ ದೊಡ್ಡ ಗ್ರಾಮಕ್ಕೆ ನಮ್ಮೂರವ್ರಿಗೆ ಇರೋ ಜಮೀನಿಗೆ ಏನು ಲೆಕ್ಕ ಏನಲ್ಲ. ಅದು 2000 ಲೀಟರ್ ಆದ್ರೂ ಆಗ್ಬೇಕು ಹಾಲು. ಆಗ ಡೈರಿಗೂ ಲಾಭ ಇರ್ತದೆ, ಡೈರಿನೂ ಚೆನ್ನಾಗಿ ನಡೀತದೆ, ನಾವು ರೈತರಿಗೆ ಏನಾದ್ರು ಸಹಾಯ ಮಾಡ್ಬೋದು. ಇದಲ್ಲದೆ ಇನ್ನೊಂದು 15 ಲಕ್ಷ ರೂಪಾಯಿ ಸಾಲ ಕೊಡ್ತಾ ಇದ್ದೀವಿ. ಮಿನಿ ಡೈರಿ 10 ಹಸು ಕಟ್ಟಬೇಕು. ಮೊದ್ಲೇನಿತ್ತು, ಎಲ್ಲಿ ಜಾಗ ಆಯ್ತೋ ಆ ಜಾಗದಲ್ಲೇ ಕಟ್ಟಬೇಕು ಅಂತ ನಮ್ಮ BDCC ಬ್ಯಾಂಕ್ ಅಲ್ಲಿ ರೂಲ್ಸ್ ಇತ್ತು. ಸಾಲ ಎಲ್ಲಿ ಮಾರ್ಟಿಗೇಜ್ ಮಾಡ್ಕೊಡ್ತಾರೆ, ಅವರು ಎಲ್ಲಿ ನಮ್ಮ ಬ್ಯಾಂಕ್ಗೆ ಕೊಡ್ತಾರೆ ಅಲ್ಲೇ ಕಟ್ಟಬೇಕು ಅಂತಿತ್ತು. ಈಗ ಹಂಗೇನಿಲ್ಲ. ನಿಮ್ ಮನೆ ಹತ್ರ ಕೊಟ್ಟಿಗೆ ಮಾಡ್ಕೊಂಡು ನಿಮ್ ಜಮೀನ 2 ಎಕರೆ ಇತ್ತು, 2 ಎಕರೆ ತೆಗೆದಾಕ್ಬಿಟ್ಟಾಗ ಈಗ ಯಾರು 15 ಲಕ್ಷ ಸಾಲಕ್ಕೆ 2 ಕುಂಟೆ 3 ಕುಂಟೆನೆ ಸಾಕು. ಈಗ ಬೆಲೆ ಅಷ್ಟು ಬೆಲೆ ಆಗೋಗ್ಬಿಟ್ಟದೆ. 4 ಲಕ್ಷ 5 ಲಕ್ಷ ಒಂದೊಂದು ಕುಂಟೆ ಎಲ್ಲಿ ಕೇಳಿದ್ರು 4 ಲಕ್ಷ 5 ಲಕ್ಷದ ಕಮ್ಮಿ ಈಗ ಎಲ್ಲ ಯಾರು ಕುಂಟೆ ಕೊಡೋರೇ ಇಲ್ಲ. ಇನ್ನು 2 ಎಕರೆ ಕೇಳ್ಕೊಂಡು ಕುತ್ಕೊಂಡ್ರೆ 3-4 ಕೋಟಿ ರೂಪಾಯಿ ಆಸ್ತಿ ಆಗೋಯ್ತದೆ. ಯಾಕಪ್ಪ ಬೇಡ ಅಂತ ಹೇಳಿ ವ್ಯಾಲ್ಯೂಯೇಷನ್ ಅಷ್ಟೊಂದು ಅರ್ಧ ಎಕರೆ ಇದ್ರು ಸಾಕು. ಮಳೆಗಾಲ ಸರೌಂಡಿಂಗ್ ಅಲ್ಲಿ ಅರ್ಧ ಎಕರೆ ಜಮೀನಿಗೆ ಸಾಕು 15 ಲಕ್ಷ ರೂಪಾಯಿ ಕೊಡ್ತೀವಿ. ನೀರು ಇರಬೇಕು ಆ ಜಮೀನಲ್ಲಿ. ನೀವು ತೋರಿಸುವಂಥದ್ದು ಬೋರ್ವೆಲ್ ಇಲ್ಲ ನೀರಾವರಿ, ನೀವು ಪಕ್ಕದ ಜಮೀನಿಂದ ಅವನ ಹತ್ರ ಬೋರ್ವೆಲ್ ಅಲ್ಲಿ ನೀರು ತಗೊಂಡಿದ್ರು ಅಗ್ರಿಮೆಂಟ್ ಪೇಪರ್ ಹಾಕೊಂಡ್ರೆ ಅದು ಸಾಕು. ಕೊಟ್ಟಿಗೆ ಮಾತ್ರ ಕಟ್ಟಲೇಬೇಕು. ನೀವು ಕೊಟ್ಟಿಗೆ ಕಟ್ಟಿರೋ ಕೊಟ್ಟಿಗೆಗೇನೆ ನಾನು ಸಾಲ ತಗೋತೀನಿ ಅಂದ್ರೆ 10 ಲಕ್ಷ ಕೊಡ್ತೀವಿ. ಇಲ್ಲ ಹೊಸದಾಗಿ ನೀವು ಕೊಟ್ಟಿಗೆ ನಿರ್ಮಾಣ ಮಾಡ್ತೀವಿ ಎಲ್ಲ ಮಾಡಿ 10 ಹಸು ಕಟ್ತೀವಿ ಅಂದ್ರೆ 15 ಲಕ್ಷ ಕೊಡ್ತೀವಿ. ಅದಕ್ಕೂ ಬರೀ 3% ಮಿನಿ ಡೈರಿ. ದಯಮಾಡಿ ನಮ್ಮೂರಲ್ಲಿ ಯಾರು MP ಕುಮಾರಪ್ಪ ತಗೊಂಡಿದ್ನ, ಇನ್ಯಾರು ತಗೊಂಡಿದ್ರು? ಕುಮಾರ ಒಬ್ಬರೇ ತಗೊಂಡಿದ್ದ. ನಮ್ಮ ಪುಟ್ಟಯ್ಯನ ಮಗ ಕುಮಾರನು ಕೊಡಿಸಿದ್ದೆ ನಾನು. ಬೇರೆಯವರು ಸ್ವಲ್ಪ ಈ ಬಗ್ಗೆ ಆಲೋಚನೆ ಮಾಡಿ, ನಾನು ಯಾಕಿದ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಇದನ್ನ ಬೇರೆಯವರು ನೀವು ಆಸಕ್ತಿ ತಗೊಂಡು ಮಾಡಿ. ಒಳ್ಳೆ ಹಸು, ಚೆನ್ನಾಗಿರೋ ಹಸು ತಗೊಬನ್ನಿ. ಈಗ ಏನ್ ಮಾಡವ್ರೆ, ಭವಿಷ್ಯ ನಾನು ಹೇಳಿದ್ನಲ್ಲ, ಇದು ಇನ್ನೊಂದು 5 ರೂಪಾಯಿ ರೇಟು ಜಾಸ್ತಿ ಆಯ್ತದೆ ಹಾಲಿಗೆ. 40 ರೂಪಾಯಿವರೆಗೂ ಸುರೇಶ್ ಇರೋವರೆಗೂ ಈ 2 ವರ್ಷದಲ್ಲಿ 100% 40 ರೂಪಾಯಿಗೆ ಸರ್ಕಾರದಿಂದ ಬರೋ ಅನುದಾನ ಫ್ಯಾಟ್ ತಳ್ದೇನೆ 40 ರೂಪಾಯಿ ಖಚಿತವಾಗಿ ಆಯ್ತದೆ, ಯಾವುದೇ ಅನುಮಾನ ಇಲ್ಲ. ಆಮೇಲೆ ಚೆನ್ನಾಗಿ ನಡ್ಕೊಂಡು ಹೋಯ್ತಾ ಇದೆ. ಡೈರಿದು ಏನು ಸಮಸ್ಯೆ ಆಗೋದಿಲ್ಲ, ಬದುಕೋದಕ್ಕೊಂದು ದಾರಿ ಆಯ್ತದೆ. ಅದರಿಂದ ತಾವೆಲ್ಲ ಇದ್ರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಇದನ್ನ ಅಳವಡಿಸ್ಕೊಂಡು ಒಂದು ಉದ್ಯೋಗ, ಮನೆ ಮುಂದೆ ಒಂದು ಉದ್ಯೋಗ ಮಾಡ್ಬೇಕು. ನಾನು ಆಗಲೇ ಹೇಳಿದ್ನಲ್ಲ, ಮಿಷಿನರಿ ತಗೊಂಡು ಹಾಲು ಕರಿಯೋ ಮಿಷಿನ್ನು, ಚಾಪರ್ ಮಿಷಿನ್ನು ಇವೆಲ್ಲ ಕಟ್ಕೊಂಡು ಸ್ವಲ್ಪ ಮನೆ ಹತ್ರನೇ ಮಾಡ್ಕೊಂಡು ಹೋದ್ರೆ. ಈಗ ರೇಷ್ಮೆ ಈ ಸಾರಿ ರೇಟ್ ಬೀಳೇ ಇಲ್ಲ. ಇರೋದ್ರಲ್ಲಿ 500-600 ರೂಪಾಯಿ ಮೇಲೆ ಇತ್ತು ಗೂಡು. ನಡ್ಕೊಂಡು ಹೋಯ್ತು. ಈ ಸಾರಿ ಎಲ್ಲ ರೈತರುಗಳು ಸ್ವಲ್ಪ ರೇಷ್ಮೆ ಬೆಳೆದಂತ ನಮ್ಮ ತಾಲೂಕಲ್ಲಿ ಜೀವಾಳ ಇರೋದೇನೆ ಸಿಲ್ಕು ಮಿಲ್ಕು. ಇನ್ನೇನು ಜಮೀನಂತೂ ಮಾರ್ಕೊಳಕ್ ಯಾರು ಹೋಗೋದ್ ಬೇಡ. ಜಮೀನು ಅದ್ರ ಬೆಲೆ ಅದ್ರ ಬಾಡಗದ್ ನಮ್ಮ ಮಕ್ಕಳಿಗಂತೂ ಒಂದು ಕುಂಟೆ ತೆಗಿಯಕ್ಕಾಗಲ್ಲ ಇನ್ಯಾರು. ಇರೋ ಅಷ್ಟು ಜಮೀನ ಉಳಿಸ್ಕೊಂಡು ಹೋಗಿ ಅಷ್ಟೇ. ನೀವು ಹೊಸದಾಗಿ ಅದನ್ನ ಮಾರಿ ಅದ್ರಲ್ಲಿ ಮನೆ ಕಟ್ಟಿ ಮದುವೆ ಮಾಡಿ ಮಾಡೋ ಬದಲು ಎಷ್ಟದ ಅಷ್ಟು ಜಮೀನ ಉಳಿಸ್ಕೊಂಡು ಅದನ್ನ ಉಳಿಸ್ಕೊಂಡು ಹೋಗಿ ಮಕ್ಕಳಿಗೆ, ಮುಂದಿನ ಮಕ್ಕಳಿಗೆ ಅದನ್ನ ಪಾಸ್ ಆನ್ ಮಾಡಿದ್ರೆ ಅದೇ ನೀವು ಮಕ್ಕಳು ಕೊಡುವಂತ ದೊಡ್ಡ ಒಂದು ಆಸ್ತಿ ಅಂತ ಭಾವನೆ ಮಾಡ್ಕೊಂಡಿದ್ದೀನಿ. ಒಟ್ಟಾರೆಯಾಗಿ ಡೈರಿ ಕ್ಷೇತ್ರದಲ್ಲಿ ಒಂದು ಭವಿಷ್ಯ ಇದೆ. ಆ ಭವಿಷ್ಯದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ನಿಮ್ಗೆ ಆಮೇಲೆ ಹೆಣ್ಣುಗಾರರು ಹೇಳಿದ್ರು. ಮೊದಲು ಓದ್ಗಾರನೇ ನಮ್ಮ ಮನೇಲಿ ನಾನು ಹಸು ಕಟ್ಟಿದ್ದೇನೆ, ಅದೇನೋ ಒಂದು ಹೆಣ್ಣುಗಾರ ಬಿಟ್ಟಿಲ್ಲ ನಮ್ಮ ಬರೀ ಓದ್ಗಾರನೇ. ನಾನು ಸಾಕಾಗಿ ಹೋಗ್ಬಿಟ್ಟು ಈಗ ಬೇಡ ಅಂದ್ಬಿಟ್ಟು ಇದನ್ನ ಏನು ಹಳ್ಳಿಕಾರ ನಾಟಿ ಹಸು ಕಟ್ಬಿಟ್ಟೆ. ಅದು ಓರ್ಗಾರ ಆದ್ರೆ ಓರ್ಗರಿಗೆ ಅದಕ್ಕೆ ಬೆಲೆ ಇಲ್ಲ. ಈಗ ಓರ್ಗಾರನೇ ಹಾಕ್ಬಿಡ್ತು ಅದನ್ನು. ಅದೊಂದದೆ. ಈಗ ಸುರೇಶ್ ಅವ್ರು ಬಂದ್ಮೇಲೆ ಈಗ ಸೆಮೆನ್ಸ್ ಸ್ವಲ್ಪ ಇಂಪ್ರೂವ್ ಮಾಡಿ ವಿಜ್ಞಾನಿಗಳ ಜೊತೆ ಚರ್ಚೆ ಮಾಡಿ ಅವ್ರು ಇನ್ನೂ ಮಾಡ್ತಾವ್ರೆ. ಡೆನ್ಮಾರ್ಕ್ ಕಂಪ್ನಿಯವ್ರ ಜೊತೆ ಮಾತುಕತೆ ಮಾಡ್ತಾವ್ರೆ. ಅದು 1,500 ರೂಪಾಯಿ ಒಂದು ಸೆಮೆನ್ಗೆ ಅವರು ನಡೀತಾ ಇದೆ, ಅಲ್ಲಿಂದಾನೆ ತರೋದು ಅಂತ. ಇವರು ಎಷ್ಟಕ್ಕೆ ತರಲಿ, ನಾನು ಅದನ್ನ ರೈತರಿಗೆ ಏನಾದ್ರು ಮಾಡಿ ಕಡಿಮೆ ಕೊಡ್ಬೇಕು ಅಂತ ಈಗ 500 ರೂಪಾಯಿ ಇದ್ದದನ್ನ 100 ರೂಪಾಯಿ ಮಾಡಿ ಇದು 80% ಇರ್ಬೇಕು. ಈಗ ಹೆಣ್ಗರು ಈಗ ಎಷ್ಟು % ಬದಲ್ಲ 100 ಅಂತ ಹೇಳ್ತಾರೆ ಪ್ರಕಾಶ್. ನನಗಿರೋ ರಿಪೋರ್ಟ್ 80%, 100ಕ್ಕೆ 80% ಹೆಣ್ಗರುನೇ ಹುಡ್ತಾ ಇದೆ. ಅದರಿಂದ ಡೈರಿ ಕ್ಷೇತ್ರದಲ್ಲಿ ಸಾಕಷ್ಟು ಅಧ್ಯಯನ, ಅದರಲ್ಲಿ ತೊಡಗಿಸ್ಕೊಳ್ಳೋಕೆ ಎಲ್ಲ
ನಡೀತಾ ಇರೋದ್ರಿಂದ ತಾವು ದಯಮಾಡಿ ಮಾಡಿ ಇಷ್ಟೆಲ್ಲ ಮಾತಾಡಿ ಒಳ್ಳೆ ಕೆಲಸ ಇವತ್ತು ಪರಿಸರ ಹೆಸರಿನಲ್ಲಿ ಕೂಡ ಒಂದು ಒಳ್ಳೆ ಕೆಲಸ ನಮ್ಮ ಪರಿಸರ ಸಂಘದವರು ಮಳೆಗಾಲಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಾರೆ. ಇವತ್ತೆಲ್ಲ ಮಕ್ಕಳಿಗೆ ಕರೆದು ಬ್ಯಾಗ್ ವಿತರಣೆ ಮಾಡಬೇಕು ಅಂತ ಹೇಳಿ 100-150 ಜನ ಮಕ್ಕಳಿಗೆ ನಾವು ಬ್ಯಾಗು ಪುಸ್ತಕ ವಿತರಣೆ ಮಾಡೋಂಥ ಕೆಲಸ ಸಮಾಜಮುಖಿಯಾದಂಥ ಕೆಲಸವನ್ನ ಮಾಡ್ತಾ ಇದ್ರಿ. ನಾನು ಕಾಲೇಜಲ್ಲಿ RES ಅಲ್ಲಿ ಶ್ರೀಕಂಠ ಕರೆದಿದ್ದವರು ಕಾರ್ಯಕ್ರಮ ನಡೀತಾ ಇದ್ರು. ಮಕ್ಕಳದೇನೋ ಒಂದು ಕಾರ್ಯಕ್ರಮ, ಏನೋದೇನೋ ಗಿಡ ನೆಡ ಕಾರ್ಯಕ್ರಮನ ಏನೋ ಮಹಿಳಾ ದಿನಾಚರಣೆ ಮಾಡಿದ್ರು. ಅವರು ಯಾವ್ದೋ ಪರಿಸರ ಇದು ಸಂಘ ಅಂತ ಪರಿಸರ ಭಾಷಣ ಮಾಡ್ತಾ ಹೇಳ್ತಾ ಇದ್ರು RES ಅಧ್ಯಕ್ಷರು. ಅವ್ ಮಳಗಾಳು ಅಂತ ಕೆಳಗಡೆ ಬಂದ್ಬಿಡ್ತು ಅದು ಸಂಘದ ಹೆಸರು. ಮಳಗಾಳು ಅವರು ಈ ತರನು ಸಂಘ ಮಾಡೋರ ಅಂತ ಅವರು ಯಾಕೆ ಸಮಯ ಬರೀ ಒಡಿ ಕಡಿಯವರೆಲ್ಲ ಸಮಯ ನೀವೆಲ್ಲ ಈ ತರದ್ದು ಒಂದು ಸಂಘ ಮಾಡಿದ್ರೆ ನನಗೆ ಕುದಿದ ನನಗೆ ಒಂಥರ ಮನ್ಸಿಗೆ ಹಂಗೆ ಏನೋ ಒಂದು ಹೆಸರಿಗೆ ಒಂದು ಸ್ವರೂಪನು ಕೂಡ ಬದಲಾಗಬೇಕು. ಕಾಲ ಬದಲಾದಂಗೆಲ್ಲ ನಮ್ಮ ಊರಿಗೆ ಒಂದು ಗೌರವ ತರುವಂತ ಒಂದು ಕೆಲಸನ ಕೂಡ ಸಂಘದವರು ಮಾಡ್ತಾ ಇದ್ದೀರಿ. ಬಹಳ ಒಳ್ಳೆ ಕೆಲಸ ಮಾಡಿ ನಿಮ್ಗೂ ಕೂಡ ಗುಣಕ್ಕೆ ಮಸ್ತರ ಇರುವಂತ ಯಾರು ಒಳ್ಳೆ ಕೆಲಸ ಮಾಡಿ ಗ್ರಾಮದ ಹೆಸರಿಗೆ ಒಳ್ಳೆ ಕೆಲಸ ತರೋಂಥವ್ರು ನಮ್ಮ ಸಹಕಾರ ಮತ್ತು ನಿಮ್ಮ ಜೊತೆ ಯಾವತ್ತಿಗೂ ಒಳ್ಳೆ ಕೆಲಸ ಮಾಡುವಂತ ವಿಚಾರದಲ್ಲಿ ನಾವೆಲ್ಲ ಇರ್ತೀವಿ ಅಂತ ಹೇಳಿ ಕೂಡ ಈ ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೂ ಒಂದು ಮಾತನ್ನ ಹೇಳಿ ಒಳ್ಳೆ ಕರೆದು ನನ್ನನ್ನು ಬರಲೇಬೇಕು ಅಂತ ಬಲವಂತ ಮಾಡಿದ್ರು. ಆಯ್ತಪ್ಪ ಬರ್ತೀವಿ ಅಂತೇಳಿ ಬಂದಿದ್ದೀವಿ. ಈಗ ಶಿವಕುಮಾರ್ ರಾಜಗೋಪುರ ಒಂದು ಆಗ್ಬೇಕೇನೋ ಅದೆಲ್ಲ ಸೇರಿ ಗೌಡ್ರುಗಳೆಲ್ಲ ಸೇರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ದೇವಸ್ಥಾನದ್ದು ಮಾಡಿ ಊರವರು ಅದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟು ಎಲ್ಲರೂ ಹನಿ ಕೂಡಿದ್ರೆ ಎಲ್ಲರೂ ಸೇರ್ ಮಾಡ್ಬೇಕು ದೇವಸ್ಥಾನ. ಯಾವತ್ತು ಚೆನ್ನಾಗಿ ಬರ್ತಾವೆ ದೇವಸ್ಥಾನ ಕೆಲಸ ಮಾಡಿಸಿ ಭಗವಂತ ಒಳ್ಳೇದು ಮಾಡಲಿ. ನಾನು ಈ ಸೇತುವೆದು ಅವನಿಗೆ ಬಲವಂತ ಮಾಡ್ತಾ ಇದ್ದೀವಿ. ಸೇತುವೆ ಮುಗಿಸ್ತಾನೆ, ಅವನಿಗೂ ದಿನ ಒತ್ತಡ ಆಗ್ತಾ ಇದ್ದೀವಿ. ಸೇತುವೆ ಆಗ್ಬೇಕು, ಸೇತುವೆ ಆಗದೇ ಇಲ್ಲ ಅರ್ಜೆಂಟ್ ಅದ. ಯಾಕಂದ್ರೆ ಹಳೆ ಸೇತುವೆ ಅದು ಯಾಕೋ ಅಳ್ಳಾಡ್ತಾ ಇದೆ. ಅದು PWD ಅವರು ಯೋಗ್ಯ ಅಲ್ಲ ಅಂತ ಆಗಲೇ ಸರ್ಟಿಫೈ ಮಾಡ್ಬಿಟ್ಟವ್ರೆ. ಅವ್ರು ಡೆಮಾಲಿಷನ್ ಮಾಡಬೇಕು ಅಂತ ಮಾಡ್ತಾ ಇದ್ರು. ಆಮೇಲೆ ನಾನು ತಿರ್ಗಾ MP ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ, ಇಲ್ಲ 2 ವೇ ಮಾಡೋಣ, ಏನಾದ್ರು ಅದಕ್ಕೊಂದು ಕಾಯಕಲ್ಪ ಕೊಡಿ ಅಂತ. MP ಅವರು PWD ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಕರೆದು ಮಾತಾಡಿ ಅದು ರಿನೋವೇಷನ್ ಅಂದ್ರೆ ಅದು ಪುನರ್ ಜೀರ್ಣೋದ್ಧಾರ ಮಾಡಬೇಕು, ಸೇತುವೆನ ಮಾಡೋದು ಸ್ಟ್ರೆಂಥನ್ ಮಾಡಬೇಕು. ಏನ್ ಮಾಡಬೇಕು, ಎಷ್ಟಾಯ್ತದೆ ಎಸ್ಟಿಮೇಟ್ ತಗೋಬ ಅಂತಂದ್ರು. ಅವನು 5.25 ಕೋಟಿ ರೂಪಾಯಿಗೆ ಎಸ್ಟಿಮೇಟ್ ಆ ಸೇತುವೆಗೆ ಹಳೆ ಸೇತುವೆಗೆ 5.25 ಕೋಟಿಗೆ ಎಸ್ಟಿಮೇಷನ್ ತಗೊಬಂದವನೆ. ಅದನ್ನು ಅಪ್ರೂವಲ್ ಮಾಡಿಸೋರೆ. ಈ ಸೇತುವೆ ಉದ್ಘಾಟನೆ ಆದ್ಮೇಲೆ ಆ ಸೇತುವೆಯನ್ನು ಉಳಿಸ್ಕೋಬೇಕು. ಯಾಕಂದ್ರೆ 2 ವೇ ಆಗಲಿ, ಇದೊಂದು ಅದೊಂದು ಎಮರ್ಜೆನ್ಸಿ ಆದಾಗ ಮುಂದಕ್ಕೆ ಇನ್ನೂ 10 ವರ್ಷಕ್ಕೆ ಟ್ರಾಫಿಕ್ ಎಷ್ಟು ಆಯ್ತದೋ ಗೊತ್ತಿಲ್ಲ. ನಾವೆಲ್ಲ ನೆನೆಸ್ಕೊಂಡಿರ್ಲಿಲ್ಲ ನಮ್ಮ ರೋಡ್ ಜಾಮ್ ಆಯ್ತದೆ ಅಂತಕ್ಕಂಥದ್ದು. ಈಗ ದೇಗಲು ಮಠದ್ದು ಸೇತುವೆ ಕೆಲಸ ಕಂಪ್ಲೀಟ್ ಮಾಡವ್ರೆ. ದೇಗಲು ಮಠದ್ದು ಕಂಪ್ಲೀಟ್ ಕೆಲಸ ಆಗದೆ. ನೀವು ಈಗ ಅದಕ್ಕೆ ನಾನು ಮಠದಿಂದ ಇರುಪ್ಸಂದ್ರ ಸ್ಮಶಾನದಿಂದ ನಮ್ಮ ಈ ಸ್ಮಶಾನದವರೆಗೂ ರಸ್ತೆ ಸೇರಿಸ್ಬೇಕು ಅಂತ ಹೇಳಿದ್ವಿ PWD ಇಂಜಿನಿಯರ್. ಇವತ್ತು ಮಧ್ಯಾಹ್ನ ನಾನು ಹೋಗ್ತಾ ಇದ್ದೀನಿ ಇಂಜಿನಿಯರ್ ಕರ್ಕೊಂಡು. ಆ ರಸ್ತೆನ ಸ್ವಲ್ಪ ಮಾಡಿದ್ರೆ ಏನಾದ್ರು ಇದು ಎಮರ್ಜೆನ್ಸಿ ಏನಾದ್ರು ಆಯ್ತು ಅಂದ್ರೆ ನಮ್ಮ ಊರವ್ರು ಬೇಕಾದ್ರೆ ಆಲ್ಟರ್ನೇಟಿವ್ ರೋಡ್ ಹಿಂಗೆ ಓಡಾಡಕ್ ಒಂದು ಆಲ್ಟರ್ನೇಟಿವ್ ಮಾಡಬೇಕು ಅಂತ. ಇದಂದ್ರೆ ಇನ್ನೊಂದು ಮನವಿ ಮಾಡಿದ್ದೀನಿ. ಈಗ KEB ಲೈನ್ ಕೆಳಗಡೆ ಈಗ ರಸ್ತೆ ಮಾಡಿಸಿದೀವಲ್ಲ ಇಲ್ಲಿ, ಈಗ ಚಿಣಕುಪ್ಪೆ ಹೊಳೆವರೆಗೂ ಹೋಯ್ತದಲ್ಲ ಅದು. ನಾನು MP ಅವ್ರಿಗೆ ಅದೇ ರಿಕ್ವೆಸ್ಟ್ ಮಾಡಿದ್ದೀನಿ ಮೊನ್ನೆ, ಅಲ್ಲಿ ಸೇತುವೆನೆ ಮಾಡ್ಬಿಡಿ. ಇನ್ನೊಂದು ಹಳ್ಳಾಳ ಹತ್ರ ಸೇತುವೆ ನಡೀತಾ ಇದೆ. KEB ಬಂಗ್ಲೆಗೆ ಈಗ ಆಗೋಗ್ಬಿಟ್ರೆ ನಮ್ಮ ಒತ್ತಡ ಈಗ ನೇರವಾಗಿ ಬರೋಂಥವ್ರು ಹಂಗೇನೆ ಹಂಗ ಅರ್ಧ ಪಾಸ್ ಆಗ್ಬಿಡ್ಲಿ ಜನ ಮಾಡ್ಲಿ ಅಂತ. ಅಲ್ಲಿ ಜಮೀನ್ ಪಾಪ ಯಾರು ನಮ್ಮೂರವ್ರು ಯಾರು ಜಮೀನ್ ಅದ, ಯಾರು ಅರ್ಧ ಎಕರೆ ಅದ, 1 ಎಕರೆ ಅದ. ಈಗ ದೇಗಲು ಮಟ್ಟದ್ದು ಸೇತುವೆ ಮಾಡ್ಲಾಗಿ ಅಲ್ಲಿ ಅಕ್ಕಪಕ್ಕದವ್ರ ಜಮೀನುಗಳೆಲ್ಲ ಈಗ ಕುಂಟೆ ಲೆಕ್ಕ ಇದ್ದಿದ್ದು ಅಡಿ ಲೆಕ್ಕ ಆಯ್ತು. ಈಗ ನಾವು ಈ ರಸ್ತೆ ಈಗ ಇರ್ಲಿಲ್ಲ, ಈ ರಸ್ತೆ ಮಾಡಿದ್ಮೇಲೆ ಇವು ಎಲ್ಲ ಸೈಟ್ ಮಾಡ್ಕೊಂಡು ಈಗ ಲೇಔಟೆ ಊರಿಂದ ಆಚೆ ಹೋದ್ಮೇಲೆ ಊರೊಳಗೇನ ರಸ್ತೆ ಮಾಡಿದಾಗ್ರೆ ಊರಲ್ಲಿ ಇವತ್ತು ನಾವು ಇರಕ್ಕೆ ಆಯ್ತಿಲ್ಲ ಅಷ್ಟು ವೆಹಿಕಲ್. ಈಗ ಎಲ್ಲ ಅಡಿ ಲೆಕ್ಕದಲ್ಲಿ ಮಾಡ್ತಾವ್ರೆ. ನಾವಲ್ಲಿ ಇನ್ನೊಂದು ರಸ್ತೆ ಮಾಡೋದು, ಅಲ್ಲಿ ಅವ್ರ ಜಮೀನಿಗೆ ಬೆಲೆ ಬಂತು. ಆಯ್ತು, ನಮ್ಮ ಊರವ್ರು ಬದುಕ್ಲಿ ಬಿಡಿ, ಏನಲ್ಲಿ ಜಮೀನು ಇರೋಂಥವ್ರಿಗೆ ಬದುಕ ಬಿಡು. ನಿನಗೆ ಸೇತುವೆ ಮಾಡಿಸ್ಕೊಟ್ಬಿಡ್ತೀವಿ, ನೀನ್ ಸೈಟ್ ಲೆಕ್ಕ ಮಾರ ಸುಮ್ಮನೆ ಮಾಡಿ ನನಗೊಂದು ಸೈಟ್ ಕೊಟ್ಬಿಡು ಅಷ್ಟೇ, ನೀನೇನು ಇಲ್ಲ ಕಡೆ. ಈಗ ಯಾರು ಇದ್ದೀರ ಎಲ್ಲ ಸೇರಿ ಒಂದೊಂದು ಸೈಟ್ ಕೊಟ್ಬಿಡು ಆಯ್ತು. ಕಾಲ ಇರೋದು ಸೇತುವೆ ಮಾಡಿದ್ರೆ ನಿನ್ ಜಮೀನು ಒಂದಿನ ಲೇಔಟ್ ಮಾಡಿ ಮಾರ್ಬೇ, ನೀನು ನಮ್ಗೊಂದು ಸೈಟ್ ಕೊಟ್ಬಿಡು ಫ್ರೀಯಾಗಿ.
ಅದೊಂದು ಈ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮಾಡ್ಬೇಕು ಅನ್ನೋದು ನಮ್ಮ ಆಸೆ. ಅದಾದ್ಮೇಲೆ ನಾಲೆಗೂ ಸ್ವಲ್ಪ ಸಿಮೆಂಟ್ ಹಾಕ್ಸಿ ಮೌತನ್ಕೆರೆ ನಾಲೆನ ನಾವು ರೆಡಿ ಮಾಡಿ ಇಟ್ಕೊಂಡಿದ್ರೆ ಯಾವತ್ತಾರು ಒಂದು ವರ್ಷ ಬೇಸಿಗೆ ಟೈಮಲ್ಲಿ ಒಂದ್ 2-3 ಕಟ್ಲೆ ನೀರ್ನ ನಾಲೆಲ್ಲಿ ಹರಿಸಿದ್ರೆ, ಜಮೀನ್ ಸ್ವಲ್ಪ ಹರಿಸಿದ್ರೆ ನೀರು ಭೂಮಿಲಿ ಬೋರ್ವೆಲ್ಗಳಲ್ಲಿ ನೀರು ಇರ್ತದೆ. ವ್ಯವಸಾಯ ಮಾಡ್ತಕ್ಕಂಥ ರೈತರಿಗೆ ಅನುಕೂಲ ಆಯ್ತದೆ ಅಂತಕ್ಕಂಥದ್ದು ಒಂದು ದೃಷ್ಟಿ. ಆಮೇಲೆ ನಮ್ಮಲ್ಲಿ ಸ್ವಲ್ಪ ಸೈಟ್ ಇಲ್ದೇ ಇದ್ದವ್ರಿಗೆ, ಸೈಟ್ ಇರೋರ್ಗಲ್ಲ, ಗೌರ್ಮೆಂಟ್ ಜಾಗ ಇದ್ದಿದ್ರೆ ಇಲ್ಲೇ ಎಲ್ಲಾರು ಸೈಟ್ ಮಾಡಿ ಕೊಡ್ಸ್ಬಿಡ್ಬೋದಾಗಿತ್ತು. ಅಕ್ವಿಷನ್ ಮಾಡೋಣ ಅಂದ್ರೆ ಯಾವ್ದು 10 ಲಕ್ಷ, 20 ಲಕ್ಷ, 30 ಲಕ್ಷ, 40 ಲಕ್ಷಕ್ಕೆ ಯಾವ್ದು ಎಕರೆ ಜಮೀನು ಸಿಕ್ಕೋದಿಲ್ಲ. ನಾಗಲೇ ಹೇಳಿದ್ನ 4 ಕೋಟಿ ಗಟ್ಟಲೆ ಆಗ್ಬಿಟ್ಟವೆ, ಗುಂಟೆ 3-4 ಲಕ್ಷ ವ್ಯಾಪಾರ ಹೇಳ್ತಾರೆ. ಅದಕ್ಕೆ ಎಲ್ಲಿ ಲೇಔಟ್ ಎಲ್ಲಿ ಮಾಡ್ತಾರೆ ಟೌನ್ ಅಲ್ಲಿ ಐಡೆಂಟಿಫೈ ಮಾಡಿರೋ ಕಡೆ ನನ್ನ ಪ್ರಕಾರ ಸೈಟ್ ಕೊಡಿಸ್ಬೇಕು. ತೀರಾ ಇಕ್ಕಟ್ಟಾಗಿರೋದು ಯಾರು ಒರಿಜಿನಲ್ ಆಗಿ ಪಾಪ ಕಾಲೋನಿಯಿಂದ ಹಿಡಿದು ಒಕ್ಕಲಿಗರಿವರೆಗೂ ಆ ಕೆಲಸ ಕೂಡ ನಾವು ನೀವೆಲ್ಲ ಮಾಡ್ತೀವಿ. ಆಮೇಲೆ ತಮಿಳ್ನಾಡಲ್ಲಿ SIR ಉಪಯೋಗ ಮಾಡಿ DMK ಪಾರ್ಟಿನೇ ಮುಗಿಸ್ಬಿಟ್ರು. ವೆಸ್ಟ್ ಬೆಂಗಾಲ್ ಅಲ್ಲಿ ಮಮತಾ ಬ್ಯಾನರ್ಜಿ ಅಂತ ಒಬ್ಬ ಹೋರಾಟಗಾರ್ತಿನೇ ಮುಗಿಸ್ಬಿಟ್ರು. ಅವರು ಇಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರದ ಮೇಲೆ ಕಣ್ಣು. ನಿಮ್ಗೆ ಆಮೇಲೆ ಯಾಕೆ ಓಟ್ ಉಳಿಸ್ಕೋಬೇಕು ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಸರ್ಕಾರದಲ್ಲಿ ಪದೇ ಮುಖ್ಯಮಂತ್ರಿಗಳು ಹೇಳ್ತಾರೆ, ನೀವೆಲ್ಲ ಕೇಳಿಸ್ಕೊಂಡಿರ್ತೀರಿ ಅನ್ಕೊಂಡಿದ್ದೀನಿ. ಯಾರು ಓಟ್, ಒಂದ್ ನಿಮಿಷ ಇರಪ್ಪ, ಒಂದ್ ನಿಮಿಷ, ವೆರಿ ಇಂಪಾರ್ಟೆಂಟ್ ಇದು. ಯಾರಿಗೆ ಓಟ್ ಇಲ್ಲ, ಯಾರಿಗೆ ಓಟ್ SIR ಆದ್ಮೇಲೆ ಯಾರಿಗೂ ಓಟು ಉಳ್ಕೊಳ್ಳಲ್ಲ, ಅವ್ರಿಗೆ ಗೃಹಲಕ್ಷ್ಮಿ ಬರೋದಿಲ್ಲ 2,000 ರೂಪಾಯಿ, ಅವ್ರಿಗೆ ಕರೆಂಟ್ ಫ್ರೀ ಇಲ್ಲ, ಅವ್ರಿಗೆ 10 kg ಅಕ್ಕಿ ಕೊಡೋದಿಲ್ಲ, ಅವರು ಬಸ್ಸಲ್ಲಿ ಓಡಾಡಕ್ ಆಗೋದಿಲ್ಲ. ಓಟು ಇರ್ಲೇಬೇಕು. ಓಟ್ ಇದ್ದವ್ರು, ಯಾಕಂತಂದ್ರೆ ನಾವು ನಮ್ಮ ಹೊಸದಾಗಿ ಮುಖ್ಯಮಂತ್ರಿಗಳಾದ್ಮೇಲೆ ಒಂದು ತೀರ್ಮಾನ ತಗೊಂಡವ್ರೆ, ನಾವು ನಮ್ಮ ರಾಜ್ಯದವ್ರಿಗೆ ಕೊಡೋಣ, ಏನೋ ಸವಲತ್ತು ಕೊಟ್ರು ನಮ್ಮ ರಾಜ್ಯದವ್ರಿಗೆ ಕೊಡೋಣ. ಯಾರೋ ಬಿಹಾರ್ ಇಂದನೋ, ರಾಜಸ್ಥಾನದಿಂದನೋ, ಗುಜರಾತ್ ಇಂದನೋ, ತಮಿಳ್ನಾಡಿಂದನೋ ಅವ್ರಿಗೆ ಯಾಕೆ ಫ್ರೀ ಆಗಿ ಕರೆಂಟ್ ಕೊಡ್ಬೇಕು? ಅವ್ರನ್ನ ಟ್ಯಾಕ್ಸ್ ಕಟ್ತಾರ? ಇಲ್ಲಿ ಇರೋಂತ ಜನ, ನಮ್ ಜನಕ್ಕೆ ನಾವು ಮಾಡೋದ್ ಬಿಟ್ಬಿಟ್ಟು ಅವ್ರಿಗೆ ಯಾಕೆ ಮಾಡ್ಬೇಕು ಅನ್ನೋದನ್ನ ಬಹಳ ಕಟ್ನಿಟ್ಟಾಗಿ ಹಾಕೊಂಡವ್ರೆ. ದಯಮಾಡಿ ಮನೆಗೆ ಬಂದಂತ ಕಾಲದಲ್ಲಿ ಎಲ್ಲಾರ್ದು 2 ಫೋಟೋ ಎತ್ತಿಟ್ಕೊಳ್ಳಿ. ಎಲ್ರು ನೀವು ಒಬ್ಬೊಬ್ರಿಗೆ 2 ಫೋಟೋ ಎತ್ತಿಟ್ಕೋಬೇಕು. ನೀವು ಫಸ್ಟ್ ಟೈಮ್ ಅವ್ರು ಬಂದಾಗ ಯಾರು ಕುಂಡ್ರಿಸ್ಕೊಂಡು ಕರೆಕ್ಟ್ ಆಗಿ ಆ ಫಾರಂ ಕೊಡ್ತಾರಲ್ಲ, ಆ ಫಾರಂ ನ ತಿದ್ದುವಂತ ಕೆಲಸ ಆಗ್ಬೇಕು. ನೀವು ಈಗ ಆಧಾರ್ ಕಾರ್ಡ್ ಅಥೆಂಟಿಕ್ ಮಾಡಲಿಲ್ಲ, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಮಾಡಬೇಕು, ವಾಸ ದೃಢೀಕರಣ ಪತ್ರ ಕೊಡಬೇಕು ಅಂತ ಅದೊಂದು ಬೇರೆ ಶುರು ಮಾಡ್ಬಿಟ್ಟವ್ರೆ. ಇನ್ಕಮ್ ಸರ್ಟಿಫಿಕೇಟ್ ಯಾರು ಮಾಡಿಸ್ಕೊಂಡಿದ್ರೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಯಾರು ಮಾಡಿಸ್ಕೊಂಡಿದ್ರೆ, ಮಾಡಿಸ್ಕೊಳ್ದೆ ಹೋಗಿದ್ರೆ ಮಾಡಿಸ್ಕೊಳ್ಳಿ. ಆ ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಅಥೆಂಟಿಕ್, ಅದನ್ನ ಡಾಕ್ಯುಮೆಂಟ್ ನ ಮಾಡಬಹುದು. ಯಾವಾಗ ಆದ್ರೆ ನಿಮ್ದು ಫಸ್ಟ್ ಟೈಮ್ 3 ಟೈಮ್ ಬರ್ತಾರೆ. 1 ಟೈಮ್ ಬಂದು ಬರೀ ಅರ್ಜಿಗಳು ಫಾರಂ ಕೊಟ್ಬಿಟ್ಟು ಹೊರಟಾಯ್ತಾರೆ. ನೀವು ಆ ಫಾರಂ ನ ಫಿಲ್ಅಪ್ ಮಾಡಬೇಕು. 2 ಫೋಟೋ ಹಾಕಿ ಕೂತ್ಕೊಂಡು ಲೆಕ್ಕಾಚಾರವಾಗಿ ನೀಟಾಗಿ ನೀವು ಫಿಲ್ಅಪ್ ಮಾಡ್ಬಿಟ್ರೆ, ಅವ್ರು 2ನೇ ವೆರಿಫಿಕೇಶನ್ ಆಗ್ತಾ ಬಿಟ್ರೆ ಒಂದೇ ಸಲ ಮುಗಿದಾಯ್ತು ನಿಮ್ ಕೇಸು. ಒಂದೇ ಸಲ ಮಾಡ್ಬಿಡಿ ದಯಮಾಡಿ. ಎಲ್ಲ ನೀವೆಲ್ಲ ಮಾಡ್ಬೇಕು, ನಮ್ಮ ತಂಡ ಕಟ್ಕೊಂಡು ನೀವು ಯಾರು BLA2 ಯಾರು ಎಲ್ಲಾರು ಜೊತೆ ತಗೊಳ್ಳಿ. ಅಲ್ಲ ನಮ್ಮವ್ರು ಯಾರು, ನಮ್ಮ ಪಾರ್ಟಿಯಿಂದ ಯಾರು ಮಾಡಿದ್ದೀರಿ? ಕಾಲೋನಿಯಲ್ಲಿ ಬಸವಯ್ಯ, ನೀವು ಎಲ್ಲ ಒಂದು ತಂಡ ಕಟ್ಕೋಬೇಕಪ್ಪ, ಯಾರು ನೀವೆಲ್ಲ ಮಾಡ್ಬೇಕು. ಇಲ್ಲಿ ಜಯರಾಮ, ನೀವು ಒಂದು ಬೂತ್ಗೆ ಇವೆಲ್ಲ ಕುತ್ಕೊಂಡು ಮಾತಾಡ್ಬೇಕು. ಸಂಪತ್ತು, ಜಯರಾಮ, ಜಯಕುಮಾರ್ ಎಲ್ಲರೂ ಸೇರ್ಬೇಕು ಇದಕ್ಕೆ. ಎಲ್ಲಾರನ್ನು ವಿಶ್ವಾಸ ತಗೊಂಡು ವೆಂಕಟೇಶ ಡೈರಿ ಅಧ್ಯಕ್ಷ ಆಗೋದು ಸಾಲ ಈ ಕೆಲಸ ಮಾಡ್ಬೇಕಪ್ಪ ಕಂತು ಎಲ್ಲಾರು ಸೇರಿ. ರಾಜೇಶ ಎಲ್ಲರೂ ಬಹಳ ಜವಾಬ್ದಾರಿಯಾಗಿ ನಮ್ಮ ಮಳೆಗಾಲದಲ್ಲಿ ಒಂದೇ ಒಂದು ಓಟು ಕಮ್ಮಿ ಆಗ್ಬಾರ್ದು. ದಯಮಾಡಿ ನಿಮ್ಮನ್ನ ಕೇಳ್ಕೊತೀನಿ. ಎಷ್ಟು ಓಟ್ ಅದ ನಮ್ಮೂರಲ್ಲಿ ಅಷ್ಟು ಓಟು ರಿಟೈನ್ ಆಗ್ಬೇಕು. ಒಂದು 15 ದಿನ ದಯಮಾಡಿ ಯಾರು BLO ಯಾರು ನಮ್ಮೂರಿಗೆ ಯಾರನ್ನ ಅಪಾಯಿಂಟ್ ಮಾಡೋರು, ಇಬ್ರು ಮಾಡಿರ್ತಾರೆ, ಇಬ್ರು ಅವ್ರನ್ನ ಜಗಳ ಮಾಡ್ಕೋಬೇಡಿ, ಅವ್ರ ಹತ್ರ ಕಿತ್ತಾಡ್ಬೇಡಿ, ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳಿ, ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರನ್ನ ಸಣ್ಣ ಪುಟ್ಟ ಬಂಡವಾಳನು ಹಾಕಿ, ಯಾರು ಬಂಡವಾಳ ಹಾಕ್ತಾ ಇರ್ಬೇಕು, ನಾನೇ ಹಾಕ್ತೀನಿ ಹೇಳಿ ಏನ್ ಮಾಡ್ಬೇಕು ಅಂತ. ಅವ್ರಿಗೇನೋ ಒಂದು ಗಿಫ್ಟ್ ಕೊಟ್ಟು ಅವ್ರನ್ನ ಖುಷಿಯಾಗಿಟ್ಟು ಮಾಡುವಾಗೇನೆ ಕರೆಕ್ಟಾಗಿ ಮಾಡಿಸ್ಬಿಡಿ. ಯಾಕಂದ್ರೆ ಒಂದು ಓಟು ನಮ್ಮೂರಲ್ಲಿ ನೀನು ಎಲ್ಲ ಜವಾಬ್ದಾರಿ ತಗೋಬೇಕು. ನಮ್ಮ ಎಲ್ಲ ಕಸ ಬೋಗ್ಬಿಟ್ಟು 15 ದಿನ ಅದೇ ಮಾಡ್ಬೇಕು. ನೀನು ಹೆಣ್ಮಕ್ಳನ್ನ ಎಲ್ಲಾರು ಕರ್ಕೊಂಡು ಇದನ್ನ ಸೀರಿಯಸ್, ಬಸವಯ್ಯ ಸ್ವಲ್ಪ ಎಲ್ಲರೂ ಸೀರಿಯಸ್ ಆಗಿ ತಗೊಳ್ಳಿ SIR ದಯಮಾಡಿ. ಯಾಕಂದ್ರೆ ಒಂದು ಓಟ್ ಹೋಯ್ತು ಅಂದ್ರೆ ನೆಕ್ಸ್ಟ್ ನಾವು ಏನು ಸವಲತ್ತೇ ಕೊಡ್ಸಕ್ ಆಗೋದಿಲ್ಲ, ಅವಾಗ ಆಮೇಲೆ ಸೇರ್ಸಕ್ ಆಗಲ್ಲ, ಅದೊಂದು ಸಮಸ್ಯೆ. ನಾನು ನಾರಾಯಣಪುರದಲ್ಲಿ ಇತ್ತು, ನಾನು ಓಟ್ ಇಲ್ಲಿಗೆ ಜಾಯಿನ್ ಮಾಡಿಸ್ಕೊತಾ ಇದ್ದೀನಿ. ಅಲ್ಲಿ ನಾನು ಸೊಸೈಟಿಗೋಸ್ಕರ ಅಲ್ಲಿಗೆ ಹಾಕೊಂಡಿದ್ದೆ, USS DCC ಬ್ಯಾಂಕ್ ಡೈರೆಕ್ಟರ್ ಆಗೋದಕ್ಕೆ, ಅಲ್ಲಿ ರೂರಲ್ ಓಟ್ ಅದು ಅಂತ ನಾನು ಇಲ್ಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಅದರಿಂದ SIR ಬಗ್ಗೆ ದಯಮಾಡಿ ಎಲ್ರಿಗೂ ಜಾಗೃತರಾಗಿ. ಅವ್ರು ಅವ್ನು ಬಂದು ಮಾತಾಡ್ಲಿಲ್ಲ,
ಯಾರ ಕಾಂತ ಬಂದು ಹೇಳಿಲ್ಲ, ಸಂಪದ ಬಂದು ಹೇಳಿಲ್ಲ, ರವಿ ಬಂದು ಹೇಳಿಲ್ಲ ಅಂತ ಯಾರು ಅನ್ಬೇಡಿ. ನೀವೇ ವಾಲಂಟಿಯರ್ ದಯಮಾಡಿ ನೀವು ಕುತ್ಕೊಂಡು ಮಾತಾಡ್ಬೇಕೇನಪ್ಪ ಜರಮ್ಮ, ನಿಮ್ ಜವಾಬ್ದಾರಿ ನೀವೇ ಎಲ್ಲರೂ. ಯಾಕಂದ್ರೆ ಅವ್ರ ಮೇಲೆ ಎತ್ತಾಕೊಂಡು ನಮ್ನ ಯಾರು ಕರೀಲಿಲ್ಲ, ಅವ್ರು ಕರೀಲಿಲ್ಲ, ಇವ್ರು ಕರೀಲಿಲ್ಲ, ನಮ್ಗೆ ಕರೀತಾರೆ ಅಂತ ಕಾಯ್ತಾ ಕೂತಿದ್ದ. ಏನಿಲ್ಲ, ಇವತ್ತು ನಾನು ಹೇಳ್ತಾ ಇದ್ದೀನಿ, ನಿಮ್ ಬಾಡಲ್ಲಿ ಕೆಲಸ ಮಾಡಿ ಮುಗಿಸ್ಬಿಡ್ಬೇಕ ಮರಾಯಿಷ. ಎಲ್ಲ ಜವಾಬ್ದಾರಿ ತಗೊಂಡು ಎಲ್ಲರೂ ದಯಮಾಡಿ ಕೈ ಮುಗಿದು ಕೇಳ್ಕೊತೀನಿ. ಒಂದು ಓಟು ಹೆಚ್ಚು ಕಮ್ಮಿ ಆಗಲಿ ಇದಕ್ಕೆ ಒಳಗಡೆ ದಯಮಾಡಿ ಆ ಕೆಲಸ ಮಾಡಿ. ಏನಾದ್ರು ಇದ್ರೆ ಸಮಸ್ಯೆ ಇದ್ರೆ ಹೇಳಿ, ಎಲ್ಲರೂ ಕೂತ್ಕೊಂಡು ಎಲ್ಲರೂ ಒಟ್ಟಾಗಿ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳೋಣ. ಇಷ್ಟು ಹೇಳಿ ನನಗೆ ಮಾತಾಡೋದಕ್ಕೆ ಎಲ್ಲರೂ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಕೊಡ್ತೀವಿ, ಬ್ಯಾಗ್ ಇಲ್ಲ ಅದೇ ಬ್ಯಾಗ್ ಕೊಡ್ಸ್ಬಿಡಿ ಅಂತ ಅಂದ್ರು. ಆಯ್ತು ನೀವು ಕೊಡಿ ಬ್ಯಾಗ್ ನಾನು ಕೊಡ್ತೀನಿ ಅಂತ ಅಂದ್ಬಿಟ್ಟು ಅದನ್ನ ಮತ್ತೊಬ್ಬರಿಗೆ ಹೇಳಿದ್ರು. ಅದೇ ರೀತಿ ಅದೇ ರೀತಿ ಹೆಗಂತ ಸಾಹೇಬ್ರು ಆ ಬ್ಯಾಗ್ ಜವಾಬ್ದಾರಿ ತಗೊಂಡು ಸುಮಾರು 30 ರಿಂದ 35 ಸಾವಿರ ರೂಪಾಯಿ ಬ್ಯಾಗ್ ಆಗ್ತದೆ. ಅಷ್ಟು ಕೂಡ ಅವರು ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ಬರಲಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ. ಈಗ ಚೆನ್ನಾಗಿ ಹೋದ್ರಪ್ಪ ದೇವರಣ್ಣ.